ನಾವು ಮಂಡ್ಯದಿಂದ. ಯಾಕೆ ನಿಧಾನಕ್ಕೆ ಮಾತಾಡ್ತಿದ್ದೀರಿ? ನನ್ಗೆ ಸದ್ಯಕ್ಕೆ 3 ದಿನದಿಂದ ಅಷ್ಟೇ ನಾನು ಟ್ರೈ ಮಾಡ್ತಿದ್ದೆ. ಎಷ್ಟೋ ಜನ ವರ್ಷಾನ್ಗಟ್ಲೆಯಿಂದ ಫೋನ್ ಮಾಡಕ್ ಟ್ರೈ ಮಾಡ್ತಾರೆ, ಆದ್ರೆ ಸಿಕ್ಕಿಲ್ಲ. ಇದು ನನ್ ಲಕ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಏನಿಲ್ಲ ತಾಯಿ, ಎಲ್ಲವೂ ಭಗವಂತನ ದಯೆ. ಏನೋ ಒಂದು ಕಾರಣ ಇರುತ್ತೆ. 3 ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ರಿ, ಇವಾಗ ಸಿಕ್ಕಿದೆ. ಆ್ಯಂಡ್ ನಿಮ್ಮ ಜೊತೆ ಮಾತಾಡೋದು ನನಗೂ ಅಷ್ಟೇ ಖುಷಿ. ಏನು ಮಾಡ್ಕೊಂಡಿರೋದವ? ನನ್ ಗೃಹಿಣಿ ಗುರುಜಿ. ಏನಕ್ಕೆ ಕಣ್ಣೀರಾಗ್ತಿದ್ದಿ? ಅದು ಏನಿಲ್ಲ ಗುರುಜಿ, ಇರ್ಲಿ ನಿಮ್ ಜೊತೆ ಮನ್ಸಾರೆ ಹೇಳ್ಕೊ, ಏನು ತೊಂದರೆ ಇಲ್ಲ. ಮನಸ್ಸಲ್ಲಿ ಯಾವ ದುಃಖವೂ ಉಳಿಬಾರ್ದು, ಯಾವ ಗೊಂದಲವೂ ಉಳಿಬಾರ್ದು. ಇಲ್ಲೊಂದು ಚರ್ಚೆ, ಇಲ್ಲೊಂದು ಮಾತು. ಓಕೆ ಫೈನ್, ಈ ದಾರಿಲಿ ನಡಿಬೇಕು. ನಾನು ಎಷ್ಟು ದಿನ ಅಲ್ಲೇ ಕೂತ್ಕೊಂಡ್ರು ಅಬ್ಬಬ್ಬ ಅಂದ್ರೆ ನಾನು ಕೊಳ್ತಾ ಹೋಗ್ತೀನಿ, ಬೇರೆ ಏನೂ ಆಗಲ್ಲ. ಹೌದಲ್ಲ? ಹೌದು ಗುರುಜಿ, ಮುಂದೆ ಹೋಗಬೇಕು, ಬೇರೆ ವಿಧಿ ಇಲ್ಲ. ಇರ್ಲಿ ಮನ್ಸಾರೆ ಮಾತಾಡವ. ಗುರುಜಿ, ನಿಮ್ಮ ಫೋನ್ ಎಷ್ಟೋ ಸಲ ವಿಡಿಯೋಗಳನ್ನೆಲ್ಲ ನಾನು ನೋಡಿದೀನಿ. ಎಷ್ಟೋ ಜನಕ್ಕೆ ನೀವು ಸಮಾಧಾನ ಹೇಳಿದೀರಾ. ಆದ್ರೆ ನನಗೂ ಹಂಗೆ ಸಿಗುತ್ತೇನೋ ಅನ್ನೋ ಆಸೆಯಿಂದ ಅಷ್ಟೇ ನಾನು ನಿಮ್ಮ ಹತ್ರ ಫೋನ್ ಮಾಡಕ್ ಟ್ರೈ ಮಾಡಿದ್ದು. ಖಂಡಿತ ಖಂಡಿತ, ಪುಣ್ಯ. ಒಳ್ಳೇದಾಗುತ್ತೆ. ಹೇಳ್ತಾಯಿ, ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಸ್ವಾಮಿ. ಹೇಳವ. ನಾನೀಗ ನನ್ನ ಮದ್ವೆಗೆ ಆಲ್ರೆಡಿ 29 ವರ್ಷ ಆಗಿದೆ. ನಿಮ್ಗೀಗ ಎಷ್ಟು ವರ್ಷ? ನನಗೀಗ 46 ವರ್ಷ. ಈಗ ನೀವು ಮಾತಾಡ್ತಿರೋದು ನಿಮ್ಮ ಯಜಮಾನ್ರ ಬಗ್ಗೆ? ಈಗ 29 ವರ್ಷದಿಂದನೂ ಅವ್ರಂದ್ರೆ ತುಂಬಾ ಸುಳ್ಗಾರ ಜಾಸ್ತಿ. ಅಲ್ಲಿ ಇಲ್ಲಿ ಸಾಲ ಮಾಡೋದು, ಸುಳ್ಳು ಮಾತಾಡೋದು, ಯಾರ್ದಾಗ್ಲಿ ಒಂದಕ್ಕೆ ಡಬಲ್ ಹೇಳೋದು, ಒಂಥರ ಅಷ್ಟೇ ಕ್ಯಾರೆಕ್ಟರ್ ಇದ್ದಿದ್ದಷ್ಟೇ. ಆದ್ರೆ ಮೋಸ ಮಾಡ್ತಾರೆ ಮನೆಗೆ, ಸಂಸಾರಕ್ಕೂ. ನಾನು ಅವ್ರು ಏನೇ ಮಾಡಿದ್ರು ನಮ್ ಸಂಸಾರಕ್ಕೋಸ್ಕರ ಅವ್ರು ಮೋಸ ಮಾಡ್ತಾ ಇರೋದು. ಹಂಗೆ ಹಿಂಗೆ ಏನಂದಿ ಅವ್ರು ಏನೇ ಮಾಡ್ಕೊ ಬಂದ್ರು ನಾನ್ ಸಹಿಸ್ಕೊ ಹೋಯ್ತಾ ಇದ್ದೆ. ಜನಗಳಿಗೆ ಮಾಡ್ತಿದ್ದ ಅವ್ರು ಜನಗಳಿಗಂತ್ರನೇ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಿದ್ದು. ನಾನು ಎಷ್ಟೋ ಸಲ ಹೇಳ್ತಿದ್ದೆ, ಇದು ಸರಿ ಇಲ್ಲ ಅಂದ್ರೆ ನಿಯತ್ಗೆ ಇವತ್ತು ಕಾಲ ಇಲ್ಲ, ಹಂಗೆ ಹಿಂಗೆ ಅಂತ ಬಾಯಿ ಎದುರಿಸ್ಕೊಂಡು ಸುಮ್ನಿದ್ರು. ನಮ್ದು ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ಎಲ್ರು ನನ್ ಜೊತೆಲೇ ಇದಾರೆ. 2 ಮಕ್ಳು ಇದಾರೆ, ದೊಡ್ಡವರು. ಮಗಳನ್ ಮದ್ವೆ ಮಾಡಿದೀವಿ, ಮಗನ ಕೆಲಸದಲ್ಲಿದ್ದೇನೆ. ಆದ್ರೆ ಸದ್ಯಕ್ಕೆ ಇಟ್ಟು ಬಟ್ಟೆಗೆ ಏನೋ ತೊಂದ್ರೆ ಇರ್ಲಿಲ್ಲ. ಆರಾಮಾಗಿ ಲೈಫ್ ಲೀಡ್ ಮಾಡ್ಬೇಕಾಗಿದ್ದ ಕಾಲದಲ್ಲಿ ಅವ್ರು ಹಾರ್ಟ್ ಪೇಷಂಟ್ ಕೂಡ. ಯಾರು? ನಮ್ಮ ಯಜಮಾನ್ರು. ಹಂಗಾಗಿ ಮಗ ತುಂಬಾ ಕಾಲದಿಂದನೂ ಅಪ್ಪನ ವ್ಯವಹಾರ ಸರಿ ಇಲ್ಲ ಅಂತ ಈಗ ಮಗ ವಯಸ್ಸಿಗೆ ಬಂತ್ಲೆ, ಅಪ್ಪ ನೀನ್ ತಿರ್ಗಾಡ್ಕೊಂಡಿರು, ಚೆನ್ನಾಗಿರು, ಎಲ್ಲಾದ್ರೂ ಇರು, ಯಾರಿಗೂ ಏನು ತೊಂದ್ರೆ ಕೊಡ್ಬೇಡ, ಯಾರನ್ನು ಸಾಲ ಮಾಡಿ ಸೋಲ ಮಾಡಿ ಇನ್ನೂ ಸುಳ್ಳು ಹೇಳಿ ನಮ್ಮ ಮನೆ ಹತ್ರಕ್ ಬರೋಂಗ್ ಮಾಡ್ಬೇಡ, ಆರಾಮಾಗಿರಪ್ಪ ನೀನು ಅಂತ ಬಿಟ್ಬಿಟ್ಟು, ನೀನ್ ಮನೆಗ್ ನಿನ್ ಕೈಲಿ ಆದ್ರೆ ಮಾಡು, ಆಗ್ಲಿಲ್ಲ ಅಂದ್ರೆ ತಿರ್ಗಾಡ್ಕೊಂಡಿರು, ಯಾರಿಗೂ ಏನು ತೊಂದ್ರೆ ಕೊಡ್ಬೇಡ ಅಪ್ಪ, ಜಾಸ್ತಿ ಅವಮಾನಗಳು ಸಹಿಸ್ಕೊಂಡ್ ಸಾಕಾಗೋಗಿದೆ ನಾವ್ ಜೀವನದಲ್ಲಿ, ನೆಮ್ಮದಿಗಿರಪ್ಪ ಅಂತ. ಮಗನ್ ಜವಾಬ್ದಾರಿ ಮತ್ತೆ ನಾನು ಏನೇನೋ ಮಾಡ್ಕೊಂಡು ಬಟ್ಟೆ ಹೊಲಿಯೋದು, ಹಸು ಮೇಯಿಸೋದು, ಏನೇನೋ ಮಾಡ್ಕೊಂಡು ಸಂಸಾರ ಸಾಕೊಂಡು ಹೋಯ್ತಾ ಇದೀವಿ. ಹಿಂಗಿರ್ಬೇಕಾದ್ರೆ ಹೊರ್ಗಡೆ ಅವ್ರು ಅದು ಇದು ಅನ್ಕೊಂಡು ಏನೋ ವ್ಯವಹಾರಕ್ಕೆ ಅಂತ ಹೋಗ್ಬೇಕಾದ್ರೆ ಬೇರೆ ಹುಡುಗಿ ಸಾಹಸ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟು ವರ್ಷದ ಹಿಂದಿನ ಕತೆ ಅಥವಾ ಇತ್ತೀಚಿನದ್ದ? ಇತ್ತೀಚೆಗೆ. ನಮಗೆ ಹಿಂದೆ ಏನೋ ಗೊತ್ತಿರ್ಲಿಲ್ಲ ಸ್ವಾಮೀಜಿ. ನಿಮಗೆ 48 ಅಂದ್ರೆ ಅವ್ರಿಗೆ ಎಷ್ಟು ವರ್ಷ? ನನಗ್ 46, ಅವ್ರಿಗೆ 52 ವರ್ಷ. ಈ 52ಕ್ಕೂ ಅಂತದ್ದೇನೋ ಸಾಧ್ಯನಾ? ಈಗ ಸದ್ಯಕ್ಕೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಏನು ನನಗ್ ಗೊತ್ತಿರ್ಲಿಲ್ಲ, ಇಲ್ವಾ ನನಗ್ ಗೊತ್ತಿಲ್ಲ. ಆದ್ರೆ ಯಾವತ್ತೂ ನನ್ಗ ಅದ್ ರೀತಿ ಕಂಡಿರ್ಲಿಲ್ಲ. ಅವರು ಆರಾಮಾಗೇ ಇದ್ರು. ಆದ್ರೆ ಈಗ 6 ತಿಂಗಳಿಂದ ಅದು ಅವ್ರ ನಡತೆನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು. ನಡತೆಯಲ್ಲಿ? ಓಕೆ. ಅವ್ರ ನಡವಳಿಕೆ, ಮಾತಾಡ ರೀತಿ, ಫೋನ್ ಎಲ್ಲಾನು ಔಸಿ ಇಟ್ಕೊಳ್ಳೋದು, ಅದೆಲ್ಲ ನೋಡಿ ನಮ್ಗೂ ಏನಕ್ಕೋ ಅನುಮಾನ ಬಂತು. ಅದನ್ನೆಲ್ಲ ನೋಡಿ ಕೊನೆಗೆ ನಮ್ ಹುಡ್ಗಂಗೆ ಏನೋ ಅನುಮಾನ ಬಂದು ಒಂದ್ ವಾಟ್ಸಪ್ ಟ್ರ್ಯಾಕ್ ಮಾಡ್ಬಿಟ್ರು. ಹಾಗಾಗಿ ವಿಷಯ ಎಲ್ಲ ಪೂರ್ತಿ ಲೀಕೌಟ್ ಆಯ್ತು. ಆದ್ರೆ ಅವನು ನನ್ಗೆ ಹೇಳಿರ್ಲಿಲ್ಲ ವಾಟ್ಸಪ್ ಇದನ್ ಮಾಡಿರೋದು. ನಿಮ್ ಮಗನಿಗೆ ಹೆಂಗ್ ಗೊತ್ತಾಯ್ತು? ಇವ್ರ ನಡವಳಿಕೆನಲ್ಲಿ ವ್ಯತ್ಯಾಸ ಬಂತು ಅನ್ನಲ್ಲ. ಅಂದ್ರೆ ಅವ್ರು ಫೋನ್ ಬಳಸ್ತಿದ್ರ? ಅದು ನಮ್ಮ ಮಗಂದೇ ಫೋನು, ಬೇಕು ನನ್ಗೆ ಅಂತ ಈಸ್ಕೊಂಡ್ ಫೋನ್ ಮಾಡ್ತಾ ಇದ್ರು. ಅಂದ್ರೆ ಇವ್ರದ್ದೇ ಬೇರೆ, ಅವ್ರನ್ನೊಂದ್ ಯಾವ್ದೋ ಒಂದ್ ಹಳೆ ಫೋನ್ ಇದ್ದದ್ನ ಇವ್ರು ಯೂಸ್ ಮಾಡ್ತಾ ಇದ್ರು.
ಹಂಗಾಗಿ ಏನೋ ಮಾಡ್ಕೊ ಹೋಗ್ಲಿ, ಆರಾಮಾಗಿದ್ದಾರಲ್ಲ, ಆರೋಗ್ಯದಿಂದ ಇದ್ದಾರಲ್ಲ ಅಂದ್ಬಿಟ್ಟು ಸುಮ್ನಾಗಿದ್ದು. ಆದ್ರೆ ಈಗ ಆ ಸಮಯ ಬೇರೆ, ಅದು ನಮ್ ಮಗಳಕ್ಕಿಂತ ಬರೀ ಜಸ್ಟ್ 4 ವರ್ಷ ದೊಡ್ಡವಳಷ್ಟೇ ಅವಳು ಹುಡುಗಿ. ಅಂದ್ರೆ ಎಷ್ಟು ವರ್ಷ? ಅವ್ರಿಗೆ ನಾನು 31 ಇರ್ಬೇಕಷ್ಟೇ. ಈಗ ಮಗಳದು 26 ವರ್ಷದ ಮಗಳಿದ್ದಾಳೆ ನಮ್ಗೆ. ಅವಳಕ್ಕಿಂತ 4 ವರ್ಷ ದೊಡ್ಡವಳು. ಆ ಹುಡ್ಗಿ ಸಾಹಸ ಮಾಡ್ಬಿಟ್ಟು ಆ ಹುಡ್ಗಿ ಎಷ್ಟೇ ನಾವೇನ್ ಅನ್ಕೊಂಡಿದ್ದೋ ಆ ಹುಡ್ಗಿಯಿಂದಾನೇ ಮಿಸ್ಟೇಕು. ಆ ಹುಡ್ಗಿನೇ ಇವ್ರು ನಮ್ಮ ಹತ್ರ ಹೇಳಿದ್ದೇನು, ಆ ಹುಡ್ಗಿನೇ ನನಗ್ ಪ್ರಪೋಸ್ ಮಾಡಿದ್ದು, ಆ ಹುಡ್ಗಿನೇ ಬಲವಂತ ಮಾಡಿದ್ದು. 2 ತಿಂಗಳು 3 ತಿಂಗಳು ನನ್ಗೆ ಫೋನ್ ಕಾಲ್ ಮಾಡಿ ನನ್ಗಿಷ್ಟ ಅಂತ ನಾನ್ ಮಾಡಿದ್ದು. ನಾನು ಯಾವ್ದೇ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ. ಈಗ್ಲೂ ಕೂಡ ರೆಡ್ಡಿ ಹ್ಯಾಂಡಾಗ ನಾವ್ ಹಿಡ್ದು ಅವ್ರನ್ನೆಲ್ಲಾ ಡೀಟೇಲ್ಸ್ ಗೊತ್ತಿದ್ದು ಕೂಡ ನಮ್ಮ ಹತ್ರ ವಾದ ಮಾಡ್ತಾರೆ. ನನ್ ಕಡೆಯಿಂದ ಏನು ತಪ್ಪಿಲ್ಲ. ವಾಟ್ಸಪ್ ಮೆಸೇಜು ಮತ್ತೆ ಕಾಲು ಅದೆಲ್ಲ ನೋಡ್ಬಿಟ್ಟು ಕೊನೆಗೆ ಹುಡುಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ಲು. ಕಾಲ್ ರೆಕಾರ್ಡ್ ಅಲ್ಲಿ ನಾವು ಕೇಳಿದೀವಿ. ಆ ಹುಡುಗಿ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ನಿಮ್ ತಮ್ಮಯ್ಯ ನನ್ ಬಿಟ್ಬಿಡಿ, ನನಗ್ ಮಕ್ಳಿದ್ದಾರೆ, ನಾನ್ ಬದುಕ್ಬೇಕು, ನಂಗ್ ಜೀವನದ ಭಿಕ್ಷೆ ಕೊಡಿ ಅಂತ. ಆ ಹುಡುಗಿ ಬಟ್ ಈತ ಹೇಳ್ತಿರೋದು ಆ ಹುಡುಗಿನೇ ನನಗೆ ಬಯಸಿ ಬಂದ್ಲು ಅಂದ್ರೆ ಫಸ್ಟ್ ಆಗಿರೋದು ಆ ತರ 3 ತಿಂಗಳಿಂದ 6 ತಿಂಗಳಿಂದ ಆಗಿರೋದು ಆ ರೀತಿ. ಇವ್ರು ಆ ಹುಡುಗಿ ಹತ್ರ ಸುಳ್ಳು ಹೇಳಿದ್ದಾರೆ. ಇವ್ರದ್ದು ಯಾವ್ದೇ ವ್ಯವಹಾರ ಇಲ್ಲ ಅಂತ ಗೊತ್ತಿಲ್ಲ, ನಾನೇನೋ ಫೈನಾನ್ಸಿಯರು, ನಾನೇನೋ ವ್ಯವಹಾರ ಮಾಡ್ತೀನಿ ಸುಳ್ಳು ಹೇಳ್ತಾರೆ ಅಥವಾ ಈ ತರ ಅಂತ ಗೊತ್ತಿದ್ದು. ಬಟ್ ಹೆಣ್ಣಿನ ವಿಚಾರದಲ್ಲಿ ನಿಮಗೆ ಗೊತ್ತಿರ್ಲಿಲ್ಲ. ಆ ಹುಡ್ಗಿಗೂ ಕೂಡ ಅವ್ರ ಹಂಗೆ ಹೇಳಿ ನಂಬಿಸಿರೋದು. ಏನಂತ? ನಾನ್ ಫೈನಾನ್ಸಿಯರು, ನಾನ್ ನಿನ್ನ ಜೀವನದಲ್ಲಿ ಸೆಟ್ಲ್ ಮಾಡ್ತೀನಿ, ಹಾಗೆ ಹೀಗೆ ಅಂತ. ಹಂಗಂತ ಹೇಳಿ ಅವ್ರನ್ನ ಹುಡ್ಗಿಗೂನು ಇದ್ ಮಾಡಿದ್ದಾರೆ. ಕೊನೆಗೆ ಆ ಹುಡ್ಗಿಗ್ ಏನ್ ಗೊತ್ತಾಯ್ತೋ ಏನೋ ಅದು ನನಗ್ ಗೊತ್ತಿಲ್ಲ. ಅಂದ್ರೆ ಆ ಹುಡುಗಿಗೂ ಬೇರೆ ಮದುವೆ ಆಗಿತ್ತು, ಬೇರೆ ಮದ್ವೆ ಆಗಿ ಮಕ್ಳು ಕೂಡ ಇದ್ದಾರೆ. ಬಟ್ ಆದ್ರೂ ನಿಮ್ಮ ಮಗಳ ವಯಸ್ಸು? ನಮ್ಮ ಮಗಳ ವಯಸ್ಸು 4 ವರ್ಷ ಹೆಚ್ಚು ಕಡಿಮೆ ಅಷ್ಟೇ. ಹಂಗಿರ್ಬೇಕಾದ್ರೆ ಆ ಹುಡ್ಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನ ಕೇಳ್ದೆ. ನನ್ಗೆ ಅಯ್ಯೋ ಅನ್ನಿಸ್ತು. ನಮಗೂ ಒಬ್ಬ ಮಗಳಿದ್ದಾಳೆ. ಈ ಹುಡ್ಗಿ ಇವಳಾಗಿದ್ದಿವಳೆ ಮೇಲ್ ಬಂದು ಹೋಗಿದ್ದಿದ್ರೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ಅಂತೇಳಿ ನಾನೇ ಆ ಹುಡ್ಗಿಗ್ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ಬಿಟ್ಟೆ. ನಾನಿದೀನಮ್ಮ, ಧೈರ್ಯವಾಗಿರು, ನಾನ್ ನಿನ್ ಅಕ್ಕ ಅಂತ ತಿಳ್ಕೊ, ಏನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳು ಅಂತ. ಆ ಹುಡ್ಗಿ ಪಿನ್ ಟು ಪಿನ್ ಎಲ್ಲ ನನ್ನ ಹತ್ರ ಹೇಳ್ಕೊಂಡ್ಲು. ಆಗ ಗೊತ್ತಾಯ್ತು ಯಾರ ಕಡೆಯಿಂದ ಹೋಗಿದ್ದ ಪ್ರಪೋಸಲ್? ಅವಳು ಹೇಳಿದ್ಲು, ಫಸ್ಟ್ ನನಗ್ ಗೊತ್ತಿಲ್ಲ, ನಾವ್ ತುಂಬಾ ಬಡವರು, ನಮ್ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ದುರಾಸೆ ಹಣದಾಸೆಗೆ ಬಿದ್ಬಿಟ್ಟು ನಾನ್ ಮಾಡಿದ್ ನಿಜ. ಆದ್ರೆ ನನ್ಗೀಗ ನನ್ ತಪ್ಪು ನೆರವಾಗಿದೆ, ನನ್ ಗಂಡಂಗ್ ನಾನ್ ಮೋಸ ಮಾಡ್ತಾ ಇದ್ದೀನಿ ಅಂತ ನನ್ಗ ಅನ್ನಿಸ್ತು. ಹಂಗಾಗಿ ನನಗ್ ಬೇಡ ಅಂತ ಇದ್ದೀನಿ. ಯಾಕಂದ್ರೆ ಇವ್ರು ಫೋನ್ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು, ನಿನ್ ಗಂಡಂಗ್ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ನನಗ್ ಭಯ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ ಅಂತ. ಅದಕ್ಕಾಗಿ ನಾವು ನಮ್ಮ ಮನೆಯವ್ರಿಗೆ ಕೇಳ್ಕೊಂಡು, ಬೇಡ, ಅವಳಿಗಿಷ್ಟ ಇಲ್ಲ, ನಮಗೂ ಮಾನ ಮರ್ಯಾದೆ ಬೇಕು, ಮಕ್ಳು ದೊಡ್ಡವರಿದ್ದಾರೆ, ಈ ವಯಸ್ಸಿನಲ್ಲಿ ಇದು ಚೆನ್ನಾಗಿರಲ್ಲ, ಬೇಡ ಅಂತ. ನಮ್ಮಿದ್ರಿಗೆ ಆಯ್ತು, ಇನ್ ಮುಂದೆ ಅವಳು ಸಾಹಸಕ್ಕೆ ಹೋಗಲ್ಲ, ನನ್ಗೆ ಅವಳು ಬೇಡ ಅನ್ನೋದು. ಹಿಂದೆ ಹೋಗಿ ಬೇರೆಯವ್ರ ಫೋನ್ ಎಲ್ಲ ಇಸ್ಕೊಂಡು ಅವಳಿಗೆ ಮಾಡೋದು, ಟಾರ್ಚರ್ ಕೊಡೋದು. ಕೊನೆಗೆ ಹಂಗೋ ಹಿಂಗೋ ಮಾಡಿ ಫೋನ್ಗಿನೆಲ್ಲ ಕಿತ್ಕೊಂಡು ಏನೇನೋ ಮಾಡಿ ಎದುರಿಸ್ದು. ಏನ್ ಎದುರಿಸಿದ್ರು ನಾನ್ ಬಿಟ್ಬಿಡ್ತೀನಿ ಅನ್ನೋದು, ಬೇರೆಯವ್ರ ಫೋನ್ ಇಂದ ಇಸ್ಕೊಳ್ಳೋದು, ಅವಳಿಗೆ ಫೋನ್ ಮಾಡೋದು. ಮನೆಯಲ್ಲೂ ಬಂದು ನೀನೇ ಅವಳಿಗೆ ಬೆಂಬಲ ಕೊಟ್ಟಿದ್ಯಾ, ನೀನ್ ಅವಳಿಗೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಅವಳು ನನ್ ಜೊತೆ ಚೆನ್ನಾಗಿರ್ತಾ ಇದ್ಲು, ನಿನ್ ಕಡೆಯಿಂದಾನೇ ಸಪೋರ್ಟ್ ಸಿಕ್ಕಿರೋದಕ್ಕೆ ಅವಳು ನನ್ನಿಂದ ದೂರ ಆಗ್ತಾ ಇರೋದು ಅಂತ ನನ್ಗೆ ಹೊಡೆಯೋದು. ನಿಮ್ಗೆ ಹೊಡೆಯೋದು? ಸಹಿಸ್ಕೊಳಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಬಿಟ್ಟು ಹೋಗುವಂತ ವಯಸ್ಸು ಅಲ್ಲ, ವಯಸ್ಸಿಗೆ ಬಂದ್ ಮಕ್ಳಿದಾರೆ, ಅವ್ರ ಭವಿಷ್ಯ ಏನು ಅನ್ಸುತ್ತೆ. ಮಗಳದೇನೋ ಮದ್ವೆ ಆಗಿದೆ, ಆದ್ರೆ ಅವಳ ಫ್ಯಾಮಿಲಿನಲ್ಲಿ ಏನಂತಾರೋ, ಅವಳಿಗೆ ಏನ್ ಅನ್ಸುತ್ತೋ ಭಯ ಆಗುತ್ತೆ. ನನ್ ಮಗನ್ ಬದುಕೇನಾಗುತ್ತೋ ಅನ್ನೋ ಭಯ ಆಗುತ್ತೆ. ತುಂಬಾನೇ ಸುಳ್ಳು. ಮನುಷ್ಯನ ರಕ್ತದ ಕಣಕಣದಲ್ಲೂ ಬರೀ ಸುಳ್ಳೇ ಇದೆ. ಅವ್ರನ್ನ ಹೆಂಗ್ ಕಿತ್ಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ ನನಗೆ. ಅವ್ರು ಮೊದ್ಲೇ ನನ್ನ ಹತ್ರ ಹೇಳ್ಕೊಂಡಿದ್ರು, ಒಂದ್ ಆಸೆ ಹೇಳ್ಕೊಂಡಿದ್ರು, ಏನಂತ,
ಈಗ ಆಲ್ರೆಡಿ ನನಗ್ 46 ವರ್ಷ. ನಾನೇನ್ ಅನ್ಕೊಂಡಿದೀನಿ, ನಮ್ ಲೈಫಲ್ಲೆಲ್ಲ ಎಲ್ಲ ಮುಗ್ದೋಗಿದೆ, ನಾವ್ ಆರಾಮಾಗಿರೋ ವಯಸ್ಸು ಅನ್ಬಿಟ್ಟು ನಾನು ಯಾವ್ದ್ರ ಬಗ್ಗೆನು ಬೇರೆ ಬ್ಯೂಟಿ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿಲ್ಲ. ಯಾವತ್ತು ನಾನು ನನ್ಗೋಸ್ಕರ ಅಂತ ನಾನು ಬದುಕ್ಲಿಲ್ಲ. ನನ್ ಫ್ಯಾಮಿಲಿ, ನನ್ ಮಕ್ಳು, ನನ್ ಮನೆ ಇದೇ ತರ. ಅದಕ್ಕೆ ನೀನು ನೋಡಕ್ ಚೆನ್ನಾಗಿರಲ್ಲ, ನೀನು ಹಂಗಿರಲ್ಲ, ಹಿಂಗಿರಲ್ಲ, ನೀನ್ ಹಂಗಿರು ಹಿಂಗಿರು ಅಂತ ಒಂದಷ್ಟು ದಿನ ಹೇಳಿದ್ದು ನಿಜ ಅವರು. ಈಗ ಈ ತರ ಮಾಡಿದ್ರಲ್ಲ ಅಂದ್ರೆ ನೀನ್ ಚೆನ್ನಾಗಿದ್ದಿದ್ರೆ ನಾನೇ ಬೇರೆ ಕಡೆ ಹೋಯ್ತಾ ಇದ್ದೆ. ಈಗ ಇದ್ರಲ್ಲಿ ನನ್ ತಪ್ಪ ಅವ್ರ ತಪ್ಪ ಏನು ಅರ್ಥ ಆಯ್ತಲ್ಲ ಗುರುಜಿ. ಮಗ ಇದನ್ನ ಹೇಗ್ ನೋಡ್ತಿದ್ದಾನೆ? ಮಗಂಗ್ ಇಷ್ಟ ಇಲ್ಲ, ಅದಕ್ಕೆ ಅವ್ರ ಅಪ್ಪನ ಹತ್ರ ಮಾತೇ ಆಡ್ತಾ ಇಲ್ಲ ಅವನು. ಈಗ ಗಂಡನ ದುಡಿಮೆಯಿಂದ ಮನೆ ನಡೀತಾ ಇರೋದಾ? ಇಲ್ಲ ಗುರುಜಿ, ಅವ್ರ ಹಾರ್ಟ್ ಪೇಷಂಟ್ ಅಂತ ಹೇಳಿದ್ನಲ್ಲ, ನನ್ ಮಗ ಕೆಲ್ಸಕ್ಕೆ ಹೋಯ್ತಾನೆ, ನಾನು ಬಟ್ಟೆ ಹೊಲಿಯೋದು, ಹಸು ಸಾಕೋದು, ಹಾಲ್ ಕರಿಯೋದು, ಅಲ್ಪ ಸ್ವಲ್ಪ ಜಮೀನಿದೆ, ಹೆಂಗು ಮಾಡ್ಕೊಂಡು ಹೋಯ್ತಾ ಇದೀವಿ. ಆಮೇಲೆ ಅತ್ತೆ ಮಾವ ಇದ್ದಾರೆ, ಅವರು ಸ್ವಲ್ಪ ಪೆನ್ಷನ್ ಎಲ್ಲ ಹಣ ಕೊಡ್ತಾರೆ. ಅವ್ರು ನಾನೇ ನನ್ನ ಹತ್ರನೇ ಇರೋದು, ವಯಸ್ಸಾಗಿದೆ ಅವ್ರಿಗೂ 80 ವರ್ಷ 70 ವರ್ಷ ಅತ್ತೆಗೆ. ಹಂಗಾಗಿ ಅವ್ರು ನಾನೇ ನೋಡ್ಕೊತೀನಿ. ನನ್ ಜವಾಬ್ದಾರಿಗಳು ಜಾಸ್ತಿ ಆಗಿ ನನ್ ಬಗ್ಗೆ ನನ್ ಗಮನ ಕೊಡ್ಲಿಲ್ಲ. ಏನ್ ಮಾಡ್ಲಿ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಈಗ ಆತ ಹೇಳೋದು, ಆತನಲ್ಲಿರುವ ಆ ಭಾವನೆಗಳಂತೆ ನೀವು ವರ್ತಿಸಿದ್ರೆ ನಾನು ಯಾಕೆ ಹೊರಗಡೆ ಹೋಗ್ತಿದ್ದೆ ಅಂತಲ್ಲ? ಹಾ ಗುರುಜಿ, ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ನಾವೀಗ ಅವ್ರು ತುಂಬಾ ಏನೇನೇ ಮಾಡ್ಕೊಂಡ್ ಬಂದ್ರು, ಅವ್ರ ಕಷ್ಟದಲ್ಲೆಲ್ಲ ಇದ್ದು ಎಲ್ಲಿ ಬೇಕಲ್ಲ ಬಿದ್ದೋಗ್ಬಿಡ್ತಿದ್ರು. ಫೋನ್ ಮಾಡಿದ ತಕ್ಷಣ ಆಂಬುಲೆನ್ಸ್ ಕರ್ಕೊಂಡು ಹೋಗೋದು, ಅವ್ರು ನೋಡ್ಕೊಳ್ಳೋದು. ಇಷ್ಟು ವರ್ಷಕ್ಕೆ ಅವ್ರಿಗೆ ಏನೇ ಕಷ್ಟ ಬಂದ್ರು, ಏನೇನೇ ವ್ಯವಹಾರ, ಎಷ್ಟೇ ಸಾಲ ಮಾಡಿದ್ರು ಎಲ್ಲದಕ್ಕೆ ಎದೆ ಹಿಡ್ಕೊಂಡು ತೀರ್ಸ್ಕೊಂಡು, ನನ್ ಮನೆ ನನ್ ಸಂಸಾರ ಅಂತ ಇಷ್ಟು ವರ್ಷ ದುಡ್ದಿದ್ದಕ್ಕೆ ಕೊನೆಗೆ ಇವತ್ತು ಅವರೇ ಮೆಚ್ಚಿ ಮದ್ವೆ ಆಗಿದ್ದು. ಬಲವಂತವಾಗಿ ಏನಲ್ಲ, ನನ್ಗೆ ಇವಳೇ ಬೇಕು ಅಂತ ಹೇಳಿ ಕೇಳಿ ಅಪ್ಪ ಅಮ್ಮನ ಒಪ್ಸಿ ಮದ್ವೆ ಆಗಿದ್ದವ್ರು. ಇವತ್ತು ನೀನ್ ಸರಿಯಾಗಿದ್ದಿದ್ರೆ ನಾನೇ ಬೇರೆ ಕಡೆ ಹೋಯ್ತಿದ್ದೆ ಅಂತ ಅಂದಾಗ ತುಂಬಾನೇ ಕಷ್ಟ ಆಗ್ತಿದೆ ಗುರುಜಿ. ನಿಮ್ ತಂದೆ ತಾಯಿ ಇದ್ರ ಬಗ್ಗೆ ಏನು ಅವ್ರೇನು ಕೇಳಲ್ವಾ, ಅಥವಾ ಆ ಕಡೆ ಯಾರು ಇಲ್ವ ನಿಮ್ಗೆ? ಇಲ್ಲ ಗುರುಜಿ, ತಂದೆ ಇಲ್ಲ, ತಾಯಿ ಇದ್ದಾರೆ, ಅದ್ರ ಗೊತ್ತಿಲ್ಲ ಅವ್ರಿಗೆ. ಅದ್ನೆಲ್ಲ ಹೇಳೋಷ್ಟು ಅವ್ರಿಗೆ ಶಕ್ತಿ ತಡ್ಕೊಳ್ಳೋ ಶಕ್ತಿನೂ ಇಲ್ಲ. ಅವ್ರಿಗೂ ವಯಸ್ಸಾಗಿದೆ, ಅವರು 70 ಚಿಲ್ಲರೆ. ಅಣ್ಣ ಒಬ್ಬ ದೂರ ಇದ್ದಾನೆ, ಬೆಂಗಳೂರಲ್ಲಿ ಇದ್ದಾನೆ. ಅಮ್ಮ ಒಬ್ರೇ ಊರಲ್ಲಿ ಇರೋದು. ಅವ್ರಿಗೆ ಯಾಕೆ ನೋವು ಕೊಡ್ಬೇಕು ಅಂತ ಹೇಳ್ತಾನ. ನನ್ ಮಗನ್ ಗೊತ್ತು, ಅಮ್ಮ ನಾನ್ ನೋಡ್ಕೊತೀನಿ, ನೀನ್ ಎದ್ರು ಬೇಡ, ಸುಮ್ನಿರು, ಅವನನ್ ಮನ್ಸ್ಗೆ ಹಾಕಬೇಡ ಅಂತಾರೆ. ಅದಕ್ಕಾಗಿ ಈಶ್ವರ, ಇದ್ರಲ್ಲಿ ನೀವೇ ಹೇಳ್ಬಿಡಿ ಗುರುಜಿ, ತಪ್ಪು ನಂದು ಅನ್ನೋದ ಹತ್ರ ನಾನು ತಿದ್ಕೊಳಕ್ ಟ್ರೈ ಮಾಡ್ತೀನಿ. ಪ್ರಯತ್ನ ಪಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಅವ್ರಿಗೆ ಇಷ್ಟ ಪಡೋ ತರನೇ ಇರ್ಬೇಕು ಅಂತಾನು, ಆದ್ರೆ ನನ್ ಕಂಫರ್ಟ್ ಅನ್ಸಲ್ಲ. ಮೊಮ್ಮಕ್ಳಿದಾರೆ, ಈ ವಯಸ್ಸಿನಲ್ಲಿ ನಾನು ಇಲ್ದೇ ಇರೋದೆಲ್ಲ ತಿರ್ಕೆ ಸೋಕಿ ಮಾಡ್ಬೇಕ ಅನ್ಬಿಟ್ಟು ನಾನು ನಾರ್ಮಲ್ ಆಗಿರಕ್ ಟ್ರೈ ಮಾಡಿದ್ದೆ. ಅದೇ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಇನ್ಯಾವ ತರ ಇರ್ಲಿ. ಮಗನ್ಗೂ ಮದ್ವೆ ಮಾಡೋ ವಯಸ್ಸು. ಸರಿ ಆಯಿತು. ಈಗ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಈಗ ನೋಡುವ, ಈ ವಿಚಾರವಾಗಿ ಈಗ ನೀನು ಮುಂದೆ ಬಂದಿದ್ದೀಯಾ, ಇಷ್ಟೆಲ್ಲ ಕಷ್ಟ ನೋಡಿದ್ದೀಯಾ, ಈ ವಯಸ್ಸಿಗೆ ಇಲ್ಲಿವರೆಗೂ ಬಂದು ಹತ್ಕೊಂಡು ಏನೋ ಮಾಡು, ಇದು ಪ್ರಯೋಜನ ಇಲ್ಲ. ಈಗ ಯಾರಿಗೆ ನಾವು ಬೇಡವೋ ಅವರನ್ನು ಸ್ವಲ್ಪ ಅಲ್ಲಿ ಬಿಟ್ಟು ಯಾರಿಗೆ ನಾವು ಬೇಕೋ ಅವ್ರ ಕಡೆ ಗಮನ ಕೊಡಬೇಕು. ಅದೇ ನೆಮ್ಮದಿ. ಅಂದರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಇರೋ ಮೊದಲ ನೆಮ್ಮದಿಯ ಸೂತ್ರವೇ, ನನಗೆ ಯಾರೋ ಬೇಕು ಹೌದು, ಆದರೆ ನನಗೆ ಬೇಕಾದ್ದೆಲ್ಲ ಇಲ್ಲಿ ಸಿಗೋದಿಲ್ಲ, ಬಯಸಿದ್ದೆಲ್ಲ ನನಗೆ ಬದುಕಲ್ಲಿ ಸಿಗೋದಿಲ್ಲ. ಆದರೆ ನನ್ನನ್ನು ಯಾರು ಇಷ್ಟಪಡ್ತಾ ಇದ್ದಾರಲ್ಲ ಅವ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟಾಗ ಬದುಕು ಒಂಚೂರು ನೆಮ್ಮದಿ ಅನಿಸುತ್ತೆ. ಸರಿ, ಈಗ ಆತ ಬದಲಾಗಲ್ಲ, ಆತ ಜೀವನದುದ್ದಕ್ಕೂ ಇನ್ನಿರುವ ಅಲ್ಪ ಸ್ವಲ್ಪ ಆಯಸ್ಸದು, ಅದು ಇಡೀ ಅವನು ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಅದು ಬದಲಾಗಲ್ಲ ಅಂತಲೇ ನಾನು ಹೇಳ್ತೀನಿ. ಈಗ ನೀನು
ಆ ಕಾರಣಕ್ಕೆ ಅಯ್ಯೋ ಆಗಲ್ವಾ, ಅಯ್ಯೋ ಎದೆ ಹೊಡ್ಕೊಂಡೇನೋ, ಏನೂ ಆಗಬೇಕಾಗಿಲ್ಲ. ಈಗ ನಾನು ಹೇಳುವುದನ್ನು ನೀನು ಸರಿಯಾಗಿ ಪಾಲಿಸಿದ್ದೇ ಆದಲ್ಲಿ, ನಾನು ಹೇಳೋದನ್ನು ನೀನು ಸರಿಯಾಗಿ ಅವನ ಹೆಂಡತಿಯಾಗಿಯೂ ಅಲ್ಲ, ನಿನ್ನ ಮಗನ ತಾಯಿಯಾಗಿಯೂ ಅಲ್ಲ, ಒಬ್ಬ ಮನುಷ್ಯನಾಗಿ ಕೆಲವೊಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ನನಗೆ ಅರ್ಥ ಆಗುತ್ತವ, ಒಬ್ಬ ಗಂಡ ಮೆಚ್ಚಿ ಮದುವೆಯಾದ ಒಬ್ಬ ಗಂಡ ಈ ರೀತಿ ತಪ್ಪು ದಾರಿ ತುಳಿದಾಗ ಒಂದು ಹೆಣ್ಣಿಗೆ ಎಷ್ಟು ನೋವಾಗುತ್ತೆ. ನಾನು ಅದು ಇವಾಗ ನೀವು ವಯಸ್ಸಾಗ್ಬಿದೆ ಬಿಡಮ್ಮ ಅಂತ ನಾನು ಹೇಳಲ್ಲ. 89 ವಯಸ್ಸಾದರೂ ಕೂಡ ಆ ಜೀವ ನಂದು ಅಂದಾಗ ಕೆಲವೊಂದು ವಿಚಾರದಲ್ಲಿ ಹೀಗೆ ಇರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಹೌದಲ್ವಾ? ಅಜ್ಜಿಗೆ ಆಸೆ ಇರಬಾರ್ದು ಅಂತ ಏನಿಲ್ಲ. ಆದರೆ ಯಾವಾಗ ನನ್ನ ಜೀವನದ ಸಂಗಾತಿ ಯೌವನದ ಸಮಯದಲ್ಲಿ ನನ್ನ ಮೇಲಿದ್ದ ಪ್ರೇಮ ಅಥವಾ ನನ್ನ ಮೇಲಿದ್ದ ಕಾಳಜಿ ಪ್ರೀತಿ ಈಗ ಇನ್ಯಾರದೋ ಮೇಲಿದೆ ಎಂದಾಗ, ಆ ಯಾವ ಪ್ರೇಮವನ್ನು ಮೆಚ್ಚಿ ಮದುವೆ ಆದ್ರಿ ಅಷ್ಟು ಪ್ರೇಮ ಅಂತ ಹೇಳ್ತಿದ್ರಲ್ಲ, ಅದು ನಿನ್ನ ಹೃದಯದ ಗುಣವನ್ನು ಕಂಡಾದದ್ದಲ್ಲ. ಅದು ನಿನ್ನ ಮೇಲಿನ ಮೋಹ, ನಿನ್ನ ಮೇಲಿನ ಕಾಮನೆ, ನಿನ್ನ ದೇಹ. ಯಾವನಾದರೂ ನನ್ನ ಜೀವನದಲ್ಲಿ ನಾನು ಒಂದು ಹೆಣ್ಣನ್ನು ಆಸೆ ಪಡ್ತೀನಿ ಅಥವಾ ಒಂದು ಹೆಣ್ಣನ್ನು ಸಂಗಾತಿಯಾಗಿ ತಗೊಳ್ತೀನಿ ಎಂದಾಗ ಅವಳು ದೇಹ ಎಲ್ಲಿವರೆಗೂ ಸೌಂದರ್ಯವನ್ನು ಕಟ್ಟಿಕೊಂಡಿರುತ್ತೆ ಅಥವಾ ಅವಳ ದೇಹ ಎಲ್ಲಿವರೆಗೂ ಸೌಂದರ್ಯದಿಂದ ತುಂಬಿರುತ್ತೆ ಅಲ್ಲಿವರೆಗೂ ಮಾತ್ರ ನನಗೆ ಅವಳು ಬೇಕು ಅಂದರೆ ಅದಕ್ಕೆ ಬೀದಿಲೂ ಸಿಗ್ತಾರೆ, ಅದಕ್ಕೆ ಹೆಂಡತಿನೇ ಆಗಬೇಕಾಗಿಲ್ಲ, ಹೌದಲ್ಲ? ಅಂಡ್ ಮೊದಲು ನಿನ್ನ ಆತ್ಮಕ್ಕೊಂದಷ್ಟು ಪ್ರಶ್ನೆ ಮಾಡ್ಕೊ. ಸರಿ ಆಯಿತು, ನಾನು ಹೇಳ್ದಂಗೆ ನೀನು ಇದ್ದಿದ್ರೆ ನಾನು ಯಾಕೆ ಇನ್ನೇ ಅವಳ ತಗೋ ಹೋಗ್ತಿದ್ದೆ ಅಂದರೆ, ಮತ್ತೆ ಇನ್ನೇ ಅವಳ ತಗೋ ಹೋಗ್ತಾನೆ ಅನ್ನೋದಾದರೆ ಮತ್ತೆ ನಾನು ಅವನೊಂದ್ಕೊಂಡಂಗೆ ಇಲ್ಲ ಅಂದರೆ, ನಾನು ನನ್ನ ದೇಹಕ್ಕೆ ಅಥವಾ ನನ್ನ ದೇಹಕ್ಕೆ ಅಲಂಕಾರದಲ್ಲಿ ಒಂದಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರೆ ಮಾತ್ರ ನನಗೆ ಇವನಿಗೆ ಇಷ್ಟ ಅನ್ನೋದಾದರೆ, ನಿನ್ನ ಬುದ್ಧಿಗೆ ನಿನ್ನ ಗುಣಕ್ಕಲ್ಲಿ ಏನು ಒಂದು ರೂಪಾಯಿ ಬೆಲೆ ಇಲ್ವಲ್ಲವ ಅಲ್ಲಿ? ತೀರಾ ಗಂಡ ಮಕ್ಕಳು ಅಂದುಕೊಂಡು ನನ್ನ ಸ್ವಾಭಿಮಾನವನ್ನು ಮಾರ್ಕೊಳ್ಳೋ ಹಂತಕ್ಕೆ ಹೋಗಬಾರ್ದು. ಇವತ್ತು ನೀವು ಮಾಡಿದ ದೊಡ್ಡ ತಪ್ಪು ಇಲ್ಲಿ ಕಾಣ್ತಾ ಇರೋದೇನು, ಯಾವತ್ತೋ ಈ ಬುದ್ಧಿ ಈತ ಎಲ್ಲೋ ಕುಡಿದು ಫೋನ್ ಮಾಡೋದು, ಎಲ್ಲೋ ಬಿದ್ದೋಳೋದು, ನೀವು ಆಂಬುಲೆನ್ಸ್ ತಗೊಂಡು ಹೋಗೋದು. ಅಂದರೆ ಇದು ಯಾವಾಗ ಎಲ್ಲಿ ಸಣ್ಣದ್ರಲ್ಲೇ ತಿದ್ದಬೇಕಾಯಿತೋ ನೀವು ಅಲ್ಲಿಂದ ಅಯ್ಯೋ ಹೆಂಡತಿಯಾಗಿ ನನ್ನ ಕರ್ತವ್ಯ, ನಾನು ಅದನ್ನು ಮಾಡಬೇಕು. ನೀವು ಹಾಗೆ ಪೋಷಣೆ ಮಾಡಿಕೊಂಡು ಬಂದಿದ್ದಕ್ಕೆ ನೀವು ಗಂಡನನ್ನು ಮಾತ್ರ ಪೋಷಣೆ ಮಾಡಿಲ್ಲ, ಅವನಲ್ಲಿರುವ ಆ ಕೆಟ್ಟ ಗುಣಗಳನ್ನು ಪೋಷಣೆ ಮಾಡಿದ್ದೀರಿ. ಮತ್ತು ಆ ಕಾರಣಕ್ಕೆ ಇಲ್ಲಿವರೆಗೂ ಜೀವಂತವಾಗಿದ್ದಾವೆ ಆ ಕೆಟ್ಟ ಗುಣಗಳು. ಹೌದು ಗುರುಜಿ, ನನ್ನ ಮಕ್ಕಳು ಹಂಗೆ ಬೈತಾರೆ ನನ್ನ. ಅಂಡ್ ಇವತ್ತು ನೀವು ಹೇಳ್ತಿದ್ದೀರಿ, ನಾನು ಹೌದವ್ವ, ದಾಂಪತ್ಯದ ದೃಷ್ಟಿಯಿಂದ ನೋಡಿದ್ರೆ ನೀನೊಬ್ಬ ಹೆಂಡತಿಯಾಗಿ ಗಂಡನಿಗೆ ಸೇವೆ ಮಾಡಿದ್ದು ಹೌದು, ಆದರೆ ದಾಂಪತ್ಯಕ್ಕೂ ಮೀರಿದ್ದೊಂದು ಧರ್ಮ ಅಂತ ಇದೆ. ನಾನು ಮಾಡೋ ಪ್ರತಿ ಸೇವೆಗಳು ನಿಸ್ವಾರ್ಥವಾಗಿದ್ದಾಗ, ಮತ್ತು ನಾನಿವತ್ತು ಅವನನ್ನು ಕಾಪಾಡ್ತೀನಿ, ಮತ್ತು ನಾಳೆ ದಿನ ಅವನು ಹೇಗಿದ್ರು ನನಗೇನು ತೊಂದರೆ ಇಲ್ಲ ಅನ್ನೋದಾದರೆ ಆ ಸೇವೆಯಲ್ಲಿ ಯಾವ ದುಃಖವೂ ಇಲ್ಲ. ಯಾಕಂದರೆ ಈಗ ನೀವು ಗಂಡನಿಗೆ ಯಾಕೆ ನೆರವಾದ್ರಿ ಅಂದರೆ, ನನ್ನ ಗಂಡ ಅಥವಾ ನನಗೆ ಬೇಕಾದಂಗೆ ಇರ್ತಾನೆ, ಅಥವಾ ನಾಳೆ ಅವನು ಹಿಂಗಿರ್ತಾನೆ ಅಂಥದ್ದೇನೋ ನನ್ನದು ಮಮಕಾರದಿಂದಲೇ ನಾನು ಅವನಿಗೆ ನೆರವಾದೆ, ಏನು ಸುಮ್ಮನೆ ಆಗಲಿಲ್ಲ, ಹೌದಲ್ಲ? ಮತ್ತೆ ನಿನ್ನ ಗಂಡನ ಥರ ತುಂಬ ಜನ ಬೀದಿಯಲ್ಲಿ ಬಿದ್ದುಕೊಳ್ತಾರೆ, ಅವ್ರನ್ನ ಯಾರನ್ನು ಸಹಾಯ ಮಾಡಲಿಲ್ವಲ್ಲ. ನನ್ನ ಸಹಾಯದ ಹಿಂದೆ ನನ್ನದೂ ಸ್ವಾರ್ಥ ಇತ್ತು, ಆದರೆ ಅದೊಂದು ತಪ್ಪು ಅಂತ ನಾನು ಹೇಳಲ್ಲ. ಹೆಂಡತಿಯಾಗಿ ಅದು ನಿನ್ನ ಧರ್ಮ. ಆದರೆ ನಿಮ್ಮ ಗಂಡ ಎಲ್ಲೋ ದೇಶದ ಗಡಿಯಲ್ಲಿ ನಿಂತು ಸೈನಿಕನ ವಿರುದ್ಧ ಹೋರಾಡಿ ಇನ್ಯಾವುದೋ ಲೋಕ ಕಲ್ಯಾಣದ ಕೆಲಸ ಮಾಡಲಿಕ್ಕೆ ಹೋಗಿ ಎಲ್ಲೋ ಅನಾಥವಾಗಿ ಬಿದ್ದಿದ್ದಾನೆ, ಆಗ ನೀವು ಎತ್ಕೊಂಡು ಬಂದರೆ ಆಗ ನೀವು ಅವನ ಕಾಲು ತೊಡೆದು ನೀರು ಕುಳೀರಿ ಅಂತ ನಾನು ಹೇಳ್ತಾ ಇದ್ದೆ. ಏನು ಮಾಡಿರೋದಂತ ಗನಂದಾರಿ ಕೆಲಸ ಏನೂ ಅಲ್ವಲ್ಲ. ಮತ್ತೆ ನೀವು ಅಂಥ ಕೆಲಸವನ್ನ ಪೋಷಣೆ ಮಾಡಿಕೊಂಡು ಬಂದಿದ್ದೀರಿ. ಮತ್ತು ಇವತ್ತು ನೀವೇ ಬೆಳೆಸಿದ ಮರ ಹೆಮ್ಮರವಾಗಿದೆ, ಮತ್ತು ಇವತ್ತು ಅದರ ಕೊಂಬೆ ಕಡಿಯೋದಿಕ್ಕೂ ನಿಮ್ಮ ಕೈಲಿ ಆಗೋದಿಲ್ಲವಾ? ಯಾಕಂದರೆ ನೀವೇ ನೀರು ಹಾಕಿದ್ದು ಬೆಳೆಸಿದ ಗಿಡ ಇದು. ಇವತ್ತು ಗಿಡವಾಗಿಲ್ಲ, ಅದು ಮರವಾಗಿದೆ. ಬರೀ ಮರವಾಗಿಲ್ಲ, ಅದು ಹೆಮ್ಮರವಾಗಿದೆ. ಪೇಷಂಟ್ ಅಂತ ನಾನು ಜಾಸ್ತಿ ಪೇಷಂಟ್ ಅಂದಾಗ ನಾವು ಇಟ್ಟು ಮಾಡಿಕೋದು, ಅಡುಗೆ ಮಾಡಿಕೋದು, ಮಾತ್ರೆ ಕೊಡೋದು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಕುಡಿಯೋದು, ಎಲ್ಲಿ ಕುಡ್ಕೊಂಡು ಬಂದು ಹೆಂಗ್ ಬೇಕಂಗಿರೋದಕ್ಕೆ ಕೇಳಿಸ್ಕೊಳವ. ಶುಶ್ರೂಷೆ ಅಥವಾ ಸತ್ಕಾರ ಅಥವಾ ಕಾಳಜಿ ಅಥವಾ ನೋಡಿಕೊಳ್ಳುವುದು ಅಂದ್ರೆ ಅದರ ಅರ್ಥ ಅವನು ಹೆಂಗಿದ್ರು ಅದನ್ನು ಸಹಿಸ್ಕೊಳ್ಳೋದು ಅಂತ ಯಾರು ಹೇಳಿದ್ ನಿನಗೆ? ಮಗನ ಮೇಲಿನ ಪ್ರೇಮಕ್ಕೋಸ್ಕರ ಈಗ ಯಾರನ್ನೋ ಕೊಲೆ ಮಾಡಿ ಬರ್ತಾನೆ, ಅಯ್ಯೋ ನನ್ನ ಮಗ ಅಲ್ವಾ? ಅರೆ, ನನ್ನ ಕಾಳಜಿ, ನನ್ನ ಸೇವೆ ಏನಿದೆ ಆ ಸೇವೆ
ಆತ ಏನೋ ಕೈಯೋ ಕಾಲೋ ಬಿದ್ದು ಹೋಗಿ ಪಾಪ ಅವನಿಗೆ ಇನ್ಯಾರು ತಿರುಗಿ ನೋಡ್ತಾ ಇಲ್ಲ ಅಂದಾಗ ನಾನು ಅವನ ಜೀವನ ಪೂರ್ತಿ ಸೇವೆ ಮಾಡೋಣ ಮತ್ತು ಅವನಿಗೆ ಯಾವುದೇ ಕೆಟ್ಟ ಚಟ ಇಲ್ಲ ಅಂದಾಗ ಆ ಸೇವೆಗೊಂದು ಅರ್ಥ ಇದೆ. ನೀನು ಕುಡಿಯೋದು ಬಿಡೋವರೆಗೂ ಅಥವಾ ನೀನು ನಿನಗಿರೋ ಸುಳ್ಳು ಹೇಳೋದ್ರಿಂದ ಹಿಡಿದು ಹೆಣ್ಣಿನ ಚಟದಿಂದ ಹಿಡಿದು ಈ ಎಲ್ಲ ಕೆಟ್ಟ ಚಟಗಳನ್ನು ಬಿಡೋವರೆಗೂ ನಾವು ಯಾರೂ ನಿನಗೆ ನೆರವಾಗುವುದಿಲ್ಲ ಅಂತ ಒಂದು ಆ ಮಟ್ಟಿನ ದೊಡ್ಡ ಶಿಸ್ತಿನ ಪ್ರತಿಭಟನೆ ನಿಮ್ಮ ಮಕ್ಕಳಿಂದ ಅಥವಾ ನಿನ್ನಿಂದ ನಿಮ್ಮ ಮನೆಯಿಂದ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದು ಹೇಳಿದ್ರು ನಮ್ಮ ಅಮ್ಮ ಇದ್ರಲ್ಲ ಗುರುಜಿ, ಅವರು ನನ್ ಮುಂದೆ ನನ್ನ ಮಕ್ಳಿಗೆ ಅವ್ರ ಪೇಷಂಟ್ ಮೊದ್ಲೇ ಆಮೇಲೆ ಏನ್ ಹೇಳೋದು, ಮನೆಯಲ್ಲಿ ಪ್ರಾಮಿಸ್ ಮಾಡೋದು, ದೇವ್ರಾಣೆ ಮಾಡೋದು, ಅಪ್ಪ ಅಮ್ಮನ ಮೇಲೆ ಆಣೆ ಮಾಡೋದು, ತಿರ್ಗಾ 2 ದಿನ ಚೆನ್ನಾಗಿರೋದು, 3ನೇ ದಿನಕ್ಕೆ ಪುನಃ ಅದೇ ತರ ಕೆಲಸ ಮಾಡೋದು. ನೋಡವ್ವ, ಇವತ್ತು ಇದ್ದಕ್ಕೆ ಆಗ್ಲಿಲ್ಲ ನೀನ್ ಆ ವಿಚಾರದಲ್ಲಿ ನನಗೆ ನೀನೇನೇ ಸಮರ್ಥನೆ ಕೊಡ್ಬೋದು. ಅಂತಿಮವಾಗಿ ನಿಮ್ಮಿಂದ ಇಲ್ಲಿಂದ ಒಂದು ಸಂದೇಶ ಹೋಗಲಿ, ನಿಮ್ಮ ಮನೆಯಲ್ಲಿರೋ ಗಂಡ, ನಿಮ್ಮ ಮನೆಯಲ್ಲಿರೋ ಮಕ್ಕಳು ಯಾರೇ ಆಗಲಿ, ಅವನೇನು ದುಡ್ದು ಬಂದು ಪಾಪ ಸಂಸಾರಕ್ಕೋಸ್ಕರ ದುಡಿಯೋಕೆ ಹೋಗಿ ಕೈಯೋ ಕಾಲ ಮುರ್ಕೊಂಡು ಬಂದರೆ ಇಡೀ ಜೀವನ ಪೂರ್ತಿ ಅದನ್ನು ಸೇವೆ ಮಾಡಿ. ಅದು ಬಿಟ್ಟು ಕುಡ್ಕೊಂಡು ಈ ರೀತಿ ಎಲ್ಲೋ ರಸ್ತೆ ಬದಿಯಲ್ಲಿ ಬಿತ್ತುಕೊಳ್ಳುವಷ್ಟು ಹೀನಾಯ ಸ್ಥಿತಿಯಲ್ಲಿ ವರ್ತಿಸ್ತಿದ್ದಾನೆ ಅಂದರೆ 1 ಸಾರಿ 2 ಸಾರಿ ಸೇವೆ ಮಾಡೋದು ಅಥವಾ ಕರ್ಕೊಂಡು ಬರುವುದು, ಬುದ್ಧಿ ಹೇಳೋದು. ಬಟ್ ಅದನ್ನೇ ಮುಂದುವರಿಸ್ತಾವನೆ ಅಂದರೆ ಆ ಕೆಟ್ಟದ್ದು ಮಾಡಿ ಅಥವಾ ಕೆಟ್ಟದ್ದು ಕುಡಿದು ಅಥವಾ ಕೆಟ್ಟದ್ದೇನೋ ವಿಚಾರದಲ್ಲಿ ಭಾಗಿಯಾಗಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದಾನೆ ಮತ್ತು ಅವನು ತಿದ್ಕೊಳ್ಳೋಕೆ ತಯಾರೇ ಇಲ್ಲ. ಅವನದು ಎಷ್ಟು ಪಾಪವೋ ಅವನನ್ನು ಪದೇ 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 ಅದನ್ನು ಪೋಷಣೆ ಮಾಡುವ ರೀತಿಯಲ್ಲಿ ಅವನನ್ನು ಕಾಯುತ್ತಿರುವ ನಿಮ್ಮದು ಅಷ್ಟೇ ತಪ್ಪಿದೆ. ಅಂದರೆ ದೇಶಕ್ಕೆ ಬಾಂಬ್ ಹಾಕುವ ಉಗ್ರಗಾಮಿದು ಎಷ್ಟು ತಪ್ಪೋ ಆ ಉಗ್ರಗಾಮಿಗೆ ಬಾಡಿಗೆ ಮನೆಯಲ್ಲಿ ಜಾಗ ಕೊಡೋದು ಅಷ್ಟೇ ತಪ್ಪಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ನಿನಗೆ ಅರ್ಥ ಆಯಿತು ಅಂದ್ಕೊಳ್ಳುತ್ತೀನಿ. ನೀವು ಯಾರಿಗೆ ಆಶ್ರಯ ಕೊಟ್ಟಿದ್ದೀರೋ, ಯಾರ ಸೇವೆಯನ್ನು ನನ್ನ ಹೆಂಡತಿಯಾಗಿ ನನ್ನ ಕರ್ತವ್ಯ ಅಂತ ಮಾಡಿದ್ದೀರೋ, ಆ ಸೇವೆಗೆ ಅಥವಾ ಆ ಸೇವೆಯನ್ನು ಪಡೆದುಕೊಳ್ತಾ ಇರೋ ಆ ಪುರುಷ ನಾನು ಸಂಸಾರಕ್ಕೋಸ್ಕರ ಬದಲಾಗಬೇಕು ಮತ್ತು ಇವರು ನನ್ನ ಈ ಎಲ್ಲ ಅನಿಷ್ಟಗಳನ್ನು ಎಷ್ಟು ಸಾರಿ ಕ್ಷಮಿಸಿದ್ದಾರೆ, ನಾನು ಬದಲಾಗಬೇಕು ಅನ್ನೋ ಒಂದು ಚಿಂತನೆ ಕೂಡ ಆತನಲ್ಲಿ ಬಂದಿಲ್ಲ ಅಂದರೆ ನೀವು ಪೋಷಣೆ ಮಾಡಿರೋದು ಉಗ್ರಗಾಮಿಯನ್ನು. ಇವತ್ತಾದ್ರೂ ಬುದ್ಧಿ ಯಾವತ್ತು ನಾನು ತಪ್ಪು ಮಾಡಿದ್ದು ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ ಗುರುಜಿ. ಎಲ್ಲಾನು ಬೇರೆಯೊಬ್ರ ಮೇಲೆನೆ ನೋಡವಾ, ಅದು ಅವರಿಂದ ಹಂಗಾಯ್ತು, ಇವರಿಂದ ಹೆಣ್ಣಿನ ವಿಚಾರ ಇದೆಯಲ್ಲ, ನಿನಗೆ ಗೊತ್ತಾಗಿರೋದು ತಡವಾಗಿ, ಅದರ ಬೇರು ಇನ್ನು ಬಹಳ ದೂರದಲ್ಲಿದೆ. ಅದನ್ನ ನೀನು ಆ ಬೇರು ಸಿಗೋವರೆಗೂ ನಾನು ಅಗಿತಾ ಹೋಗ್ತೀನಿ ಅಂದ್ರೆ ನಿನ್ನ ಇಡೀ ಆಯಸ್ಸನ್ನು ಅದು ಕೊಟ್ಟರು ಸಾಲಲ್ಲ. ಅದು ಈ ಹೆಣ್ಣು ಸಿಗದೆ ಹೋದ್ರೇನು ಈ ಬುದ್ಧಿ, ಈ ಹೆಣ್ಣು ಬಿಟ್ಟು ಹೋಗ್ಬೋದು, ಆ ಬುದ್ಧಿ ಬಿಟ್ಟು ಹೋಗಲ್ವೇ ಇನ್ನೊಬ್ಳು? ಹೌದಲ್ಲ? ಈಗ ನೀವಿರೋ ವಯಸ್ಸು, ಮನೇಲಿರೋ ಮಗ, ಒಬ್ಬನಿಗೋಸ್ಕರ ಒಂದಿಡೀ ಸಂಸಾರ ಬೀದಿಗೆ ಬರುತ್ತೆ ಅನ್ನೋದಾದ್ರೆ ಆ ಒಬ್ಬನನ್ನು ದೂರ ಇಡೋದೇ ಧರ್ಮ. ಅಯ್ಯೋ ಅಂದರೆ ಆ ಒಬ್ಬನನ್ನು ಉಳಿಸಿಕೊಳ್ಳಿಕ್ಕೆ ಹೋಗಿ ಇಡೀ ಮನೆಯನ್ನು ಬಲಿ ಕೊಡ್ತಿದ್ದೀನಿ ಅಂತ ಅವತ್ತು ಅರ್ಥ ಆಗುತ್ತೆ, ಮತ್ತೆ ಅವತ್ತಿ ಕಾಲ ಮಿಂಚು ಹೋಗಿರುತ್ತೆ. ಅಂದ್ರೆ ನಾವೇನಾದ್ರೂ ಅಂದ್ರೆ ಬೇಗ ಬೀದಿಗೆ ಬರ್ತಾರೆ ಗುರುಜಿ, ನಮ್ಗೆ ತೊಂದ್ರೆ ಇಲ್ಲವಾ? ಈಗ ಹೋಗೋದು ಜನ ಗೊತ್ತಿಲ್ಲ ಅನ್ನೋದು ಒಂದು ಬಿಟ್ರೆ ಏನಾಯ್ತವಲ್ಲ ಕಾಪಾಡ್ಕೊಳ್ಳೋಕೆ. ಹೌದಲ್ಲ? ನಿನ್ನ ಮಗ ಏನು ಹೇಳ್ತಿದ್ದಾನೆ ಅದನ್ನು ಕೇಳು. ನಿನ್ನ ಗಂಡನನ್ನ ಇನ್ಯಾವುದೋ ಹೊರಗಡೆ ಬೇರೆ ಕೆಲಸದಲ್ಲಿ ಇದ್ದಾನೆ, ಇವ್ರ ಮನೆಯಲ್ಲಿ ಬಂದು ನನ್ಗೆ ಹೊಡಿತಾರೆ ಗುರುಜಿ. ಅದನ್ನೇ ಹೇಳೋದು. ಯಾಕೆ ಹೊಡಿತಾ ಇದ್ದಾರೆ? ನೀನು ಆ ಹೆಣ್ಣನ್ನು ತಡೆಯೋದಾಗ್ಲಿ ಇವನನ್ನು ತಡೆಯೋದಾಗ್ಲಿ ಏನೂ ಮಾಡಬೇಡ. ಈಗ ನೀನು ಅದನ್ನು ಮಾಡಿದ ತಕ್ಷಣ ಅದು ನಿಲ್ಲೋದಲ್ಲ. ನೀನು ತಡೆದೇನಾಗಬೇಕಾಗಿದೆ? ಈಗ ತಡೆದು ಅದೇ ತಿನ್ನೋದಕ್ಕಿಂತ ಈಗ ನೀವು ಬಹಳ ಮುಂದೆ ಬಂದ್ಬಿಟ್ಟಿದೀಯವ ನೀನು. ಇಲ್ಲೇನು ಮಾಡ್ಬೇಕಬ್ಬ ಅಂದರೆ ಈ ಕೆಟ್ಟ ಗಾಳಿ ಮಕ್ಕಳ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳೋದು, ಸಂಸಾರದ ಮೇಲೆ ಪ್ರಭಾವ ಬೀಳದ ಹಾಗೆ ನೋಡಿಕೊಳ್ಳೋದು. ಈಗ ಇವನನ್ನು ನೀನು 1 ದಿವಸದ ಮಟ್ಟಿಗೆ 2 ದಿವಸದ ಮಟ್ಟಿಗೆ ಆ ನಿಂಬೆಹಣ್ಣು ತಂದು ಆ ದೇವ್ರ ತಕ್ಕ ಕರ್ಕೊಂಡು ಹೋಗಿ ಆ ಸ್ವಾಮೀಜಿ ತಕ್ಕ ಕರ್ಕೊಂಡು ನೀನು ಎಲ್ಲಿ ಕರ್ಕೊಂಡು ಹೋದರೂ ಏನು ಆ ಚಟ ಅನ್ನೋದಿದೆಯಲ್ಲವ, ಅದು ನೀನು ತಡೆಯೋಕ್ಕಾಗಲ್ಲ. ಆತ ಯಾವಾಗ ಬದಲಾಗ್ತಾನೆ ಗೊತ್ತೇನು? ಎಲ್ಲಾದರೂ ಕೈಯೋ ಕಾಲೋ ಏನೋ ಆಕ್ಸಿಡೆಂಟ್ ಆಗಿ ಎದ್ದೇಳೋಕಾಗದಿರೋ ಪರಿಸ್ಥಿತಿಗೆ ಬಂದರೆ ಮಾತ್ರ ನಿನ್ನ ಮಾತು ಕೇಳ್ತಾನೆ. ಯಾಕಂದ್ರೆ ಬೇರೆ ವಿಧಿ ಇಲ್ಲ ಅವಾಗ. ಹೌದಲ್ಲ?
ಮೊದಲು ನನ್ನ ಮಾತನ್ನು ಅರ್ಥ ಮಾಡಿಕೊ. ಈ ವ್ಯಕ್ತಿಯನ್ನು ಬದಲಾಯಿಸ್ತೀನಿ ನೀನು ಭ್ರಮೆಯಿಂದ ಹೊರಗಡೆ ಬಾ. ಈ ವ್ಯಕ್ತಿಯ ಈ ಘಟನೆ ಅಥವಾ ಈ ನಡತೆಯಿಂದ ಸಮಾಜದಲ್ಲಿ ಗೌರವ ಏನು ಗೌರವನವ ಅಬ್ಬಬ್ಬ. ಅಂದರೆ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊ, ಒಂದು ಶಾಲೆಗೆ ತುಂಬ ಒಳ್ಳೆ ದೊಡ್ಡ ಹೆಸರಿದೆ. ಆ ಶಾಲೆಯಲ್ಲಿ 100 ಮಕ್ಕಳು ಓದ್ತಿದ್ದಾರೆ, ಮತ್ತು ಆ 100 ಮಕ್ಕಳಲ್ಲಿ 99 ಮಕ್ಕಳು ಅದ್ಭುತ. ಆದರೆ ಒಬ್ಬ ಮಾತ್ರ ಇದ್ದಾನೆ, ಅವನು ಮುಂದೆ ಶಾಲೆಯಲ್ಲಿ ಇದ್ದಾಗಲೂ ಕೆಟ್ಟದಾಗ ನಡ್ಕೊಳ್ತಿದ್ದ, ಮುಂದೆ ಶಾಲೆಯಿಂದ ಹೊರಗಡೆ ಹೋದಾಗಲೂ ಕೆಟ್ಟದಾಗ ನಡ್ಕೊಂಡ. ಆ 99 ಜನರ ಮಕ್ಕಳ ಸಾಧನೆ ಏನಿದೆ, ಆ ಸಾಧನೆ ಆ ಶಾಲೆಗೆ ತರುವ ಹೆಸರಿಗಿಂತ ಈ ಒಬ್ಬನ ದುಷ್ಕೃತ್ಯ ತರುವ ಅಪಖ್ಯಾತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೌದಲ್ಲ? 99 ಜನ ಸೇರಿ ಏನು ಶಾಲೆಗೆ ಒಳ್ಳೆ ಹೆಸರು ತಂದಿದ್ರು ಅದನ್ನು ಹಾಳು ಮಾಡ್ಲಿಕ್ಕೆ ಒಬ್ಬ ಸಾಕು. ಹಾಗೆ ಇಲ್ಲಿ ನಿನ್ನ ಮನೆಯಲ್ಲಿರುವ ಇಂಥ ದೋಷಗಳು, ದುಃಖಗಳು ಇದು ಯಾರ ಬಳಿನೂ ಹೇಳಬೇಡ, ಯಾರ ಮನಲ್ಲೂ ಇಲ್ದಿದ್ದೇನಲ್ಲ. ಈಗ ಅಟ್ಲೀಸ್ಟ್ ನನ್ನ ತಾಯಿಗೆ ನಾನು ಹೇಳಿದೆ, ಬೇಡಮ್ಮ ಅವನು ಬಿಟ್ಬಿಡು, ಅವನು ಹೆಂಗಾದರೂ ಮಾಡಿಕೊಳ್ಳಿ, ನಾವು ನೆಮ್ಮದಿಯಾಗಿರೋಣ, ನಾನು ದುಡಿತೀನಿ ಅಂತ. ಮಗ ಒಳ್ಳೆ ದಾರಿಯಲ್ಲಿದ್ದಾನೆ, ಮಗ ನಿನಗೆ ಬುದ್ಧಿ ಹೇಳ್ತಾನೆ, ಮಗ ಇನ್ನು ನಿನ್ನ ಕೈಲಿದ್ದಾನೆ, ನೀನು ಹೇಳ್ದಂಗೆ ಸ್ವಲ್ಪ ಕೇಳ್ತಾನೆ. ಇಷ್ಟು ನಿನ್ನ ಕೈಲಿರಬೇಕಾದ್ರೆ ಇದಕ್ಕೇನೋ ತಲೆ ಕೆಡಿಸ್ಕೊಂಡು ನೀನು ಇರೋ ಮಗ ಇದನ್ನೆಲ್ಲ ಕಳ್ಕೊಳ್ಬೇಡ. ಮುಂದೊಂದು ದಿವಸ ನಾನು ಹೇಳಿದೆ, ನೀನು ಕೇಳಲಿಲ್ಲ, ಈಗ ಅನುಭವಿಸು ಅಂದ್ರೆ ಏನು ಮಾಡ್ತೀಯ ನೀನು? ಆ್ಯಂಡ್ ನಾವು ಹೊಡಿತಾನೆ, ನೀನು ಎಲ್ಲಿವರೆಗೂ ಒಡೆಸಿಕೊಳ್ಳುವಷ್ಟು ದುರ್ಬಲಳಾಗಿರ್ತೀಯೋ ಅಲ್ಲಿವರೆಗೂ ಹೊಡಿತಾನೆ. ನಿಂದೇನೂ ತಪ್ಪಿಲ್ಲ ಅಂದಾಗ ಅವನು ಮಗನೇ ಆಗಲಿ, ಗಂಡನೇ ಆಗಲಿ, ತಂದೆ ತಾಯಿನೇ ಆಗಲಿ, ನಿನ್ನದು ತಪ್ಪಿಲ್ಲ ಅಂದಾಗ ನೀನಲ್ಲಿ ಧ್ವನಿ ಎತ್ತಬೇಕು. ಅಯ್ಯೋ ನನ್ನ ಗಂಡ ಅಲ್ವಾ ಅಂದ್ಕೊಂಡು, ಗಂಡನಿಗಿಂತ ಸತ್ಯ ದೊಡ್ಡದು, ಹೌದಲ್ಲವಾ? ಈ ಗಂಡನಲ್ಲಿರುವ ಈ ಕೆಟ್ಟ ಗುಣಗಳು ಇದೇ ನಿನ್ನ ದೊಡ್ಡಪ್ಪನಲ್ಲೋ ಚಿಕ್ಕಪ್ಪನಲ್ಲೋ ನಿನ್ನ ಸ್ನೇಹಿತನಲ್ಲೋ ಇದ್ದಿದ್ರೆ ಅವನ ಕಡೆ ಮುಖ ಹಾಕು ಕೂಡ ನೀನು ಮಲಗ್ತಿರ್ಲಿಲ್ಲ. ಅದೇ ಗಂಡ ಅನ್ನೋ ಕಾರಣಕ್ಕೆ ಇನ್ನೂ ಜೊತೆಲಿ ಇದೆಯಾ, ಹೌದಲ್ಲ? ಅವನು ಸರಿ ಇಲ್ಲ ಅನ್ನೋ ಸತ್ಯ ನಿನ್ನ ಗಂಡ ಅನ್ನೋದಕ್ಕಿಂತ ಆ ಸತ್ಯ ದೊಡ್ಡದು. ಎಲ್ಲಿಯವರೆಗೂ ಆ ಸತ್ಯ ಧರ್ಮಕ್ಕೆ ನೀನು ಬೆಲೆ ಕೊಡ್ತೀಯ ಅಲ್ಲಿವರೆಗೂ ನೀನು ಭಗವಂತನಿಗೆ ಪ್ರಿಯಳು. ಇಲ್ಲ ನಾನು ಗಂಡನಿಗೋಸ್ಕರ ಧರ್ಮವನ್ನು ಬಲಿ ಕೊಡ್ತೀನಿ ಅನ್ನೋದಾದರೆ ಧರ್ಮವನ್ನು ನೀನು ಕೈ ಬಿಟ್ಟರೆ ಅದು ನಿನ್ನನ್ನು ಕೈ ಬಿಡುತ್ತೆ. ಅದೇನು ಮನುಷ್ಯರ ರೂಪದಲ್ಲಿ ಬಂದು ಕೈ ಬಿಡಲ್ಲ. ಮುಂದೆ ನಿನ್ನ ಮಗ ನಿನ್ನಿಂದ ಸ್ವಲ್ಪ ಅಯ್ಯೋ ನಮ್ಮ ತಾಯಿದು ಇದೇ ಆಯಿತು ಅಂತ ಅವನು ಅಂದುಕೊಂಡ್ರೆ ಅದೇ ಧರ್ಮ ಕೈ ಬಿಟ್ಟಂಗೆ. ಈಗ ಈತನನ್ನ ಮಗನಿಗೆ ಹೇಳು, ಇವನು ಬಂದು ಹೊಡೆಯೋದು. ಈಗ ಅವನು ಯಾವಳಿಂದ ಆದರೂ ಹೋಗಲಿ, ಏನಾದರೂ ಮಾಡ್ಕೊಳ್ಳಿ, ಈಗ ಅದು ಬದಲಾಯಿಸೋಕ್ಕಾಗಲ್ಲ. ಅಲ್ಲಿ ಏನೋ ಪೆಟ್ಟು ತಿಂತಾನೆ, ಅದು ಆಮೇಲೆ ಬದಲಾಗೋದು, ಅದು ಕಾಲಕ್ಕೆ ಬಿಟ್ಬಿಡು. ಹೆಣ್ಣಿನ ಸಹವಾಸಕ್ಕೆ ಹೋಗಿ ತುಂಬ ನೆಮ್ಮದಿಯ ಕಡೆಯವರೆಗೂ ಇದ್ದವ್ರು ಯಾರೂ ಇಲ್ಲ ಈ ಜಗತ್ತಲ್ಲಿ. ರಾವಣ ತನ್ನ ತೋಳ್ಬಲದ ಕಾರಣಕ್ಕಾಗಿ ಸೀತೆಯನ್ನು ಅಪಹರಿಸುವ ಮುನ್ನ ಧರ್ಮದ ಮುಂದೆ ಅಥವಾ ಒಂದು ಹೆಣ್ಣನ್ನು ಅಪಮಾನಿಸುವ ಆ ದುಷ್ಕೃತ್ಯದ ಹಿಂದೆ ನನ್ನದು ಎಷ್ಟೇ ಸೈನ್ಯ ಬಲ ಭುಜಬಲ ಇದ್ದರೂ ಕೂಡ ಆ ಹೆಣ್ಣಿನ ಕಣ್ಣೀರು ಅಥವಾ ಆ ಹೆಣ್ಣಿನ ದುಃಖ ಅಥವಾ ಈ ಪಾಪ ನನ್ನ ಭುಜಬಲಕ್ಕಿಂತ ದೊಡ್ಡ ಶಕ್ತಿ ಇದೆ ಆ ಕಾಲಕ್ಕೆ, ಆ ಕರ್ಮಕ್ಕೆ ಅಂತ ಯಾರಿಗೆ ಗೊತ್ತಾಗುತ್ತೋ ಅವನು ಸಹಜವಾಗಿ ಅಯ್ಯೋ ತಪ್ಪಾಯ್ತು ಕಣಪ್ಪ ಅಂತ ಅವನೇ ಹೊರಗಡೆ ಬರ್ತಾನೆ. ಇಲ್ಲ ನನಗೆ ವಯಸ್ಸಿದೆ, ಜೇಬಲ್ಲಿ ದುಡ್ಡಿದೆ, ಮಾಡೋ ಕೆಲಸ ಇದೆ, ಸಾಲ ಕೊಡೋಕೆ ಜನಗಳಿದ್ದಾರೆ, ನಾನು ಇಂಥ 100 ಜನ ಹೆಣ್ಮಕ್ಳನ್ನ ಸಂಪರ್ಕದಲ್ಲಿ ಇರ್ತೀನಿ ಅಂತ ಯಾರಂತವನು ಅವನೊಂದು ದಿವಸ ಬರ್ಭರವಾಗಿ ಅಂತ್ಯ ಆಗ್ತಾನೆ. ನಾನೀಗಲೇ ನಿನಗೆ ಹೇಳ್ತಾ ಇದ್ದೀನಿ, ಈತನಿಗಿರುವ ಹೃದಯದ ಸಮಸ್ಯೆಗಿಂತ ಈತ ಬಲಿಯಾಗೋದೇ ಬೇರೆ ವಿಚಾರಕ್ಕೆ. ನೀನು ಆ ವಿಚಾರವನ್ನು ಬಿಟ್ಬಿಡದ. ಕೇಳಿಸ್ತಲ್ಲ? ಎಷ್ಟೋ ಸಲ ಅನ್ಕೊಂಡಿದ್ದೀನಿ, ನಿಮ್ದು ಎಷ್ಟೋ ಎಪಿಸೋಡ್ಗಳನ್ನೆಲ್ಲ ನೋಡಿದ್ದೀನಿ. ಅದಿಲ್ಲ ಅಂದಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ನನ್ಗೊಂದ್ ಧೈರ್ಯ ಕೊಟ್ಟಿದ್ದೆ ಅದು. ಯಾರ ಜೊತೆನೂ ಹೇಳಕ್ ಆಗದೆ ಇದ್ದಾಗ, ಮನ್ಸಿಗೆ ಒದ್ದಾಡ್ತಾ ಇದ್ದಾಗ, ಎಷ್ಟೋ ನಿಮ್ಮ ಕಥೆಗಳನ್ನ ಬೇರೆಯವರೆಲ್ಲ ಹೇಳದ್ನೆಲ್ಲ ಕೇಳಿ ಕೇಳಿ ಎಷ್ಟೋ ಸಮಾಧಾನವಾಗಿ ಆಯ್ತಿತ್ತು. ಇಷ್ಟೇ ತಾಯಿ, ಬದುಕಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತೆ, ಅದಕ್ಕೊಂದು ಸೂಕ್ತ ಮಾರ್ಗದರ್ಶನ ಬೇಕು. ನೋಡುವ, ಬುದ್ಧಿ ಪ್ರಧಾನವಾಗಿ ಯೋಚಿಸಬೇಕು. ಬರೀ ಭಾವನಾತ್ಮಕವಾಗಿ ಅಯ್ಯೋ ನನ್ನ ಗಂಡ ಅಂದರೆ ಈ ಅಯ್ಯೋ ನನ್ನ ಗಂಡ ಅಲ್ವಾ ಅನ್ನೋ ಇದೆಯಲ್ಲ, ಇದು ಭಾವನಾತ್ಮಕ ಮೋಸಗಾರಿಕೆ. ಅಂದರೆ ಇದು ಎಮೋಷನಲ್ ಫೂಲಿಶ್ನೆಸ್. ಆದರೆ ಬುದ್ಧಿ ಹೇಳುತ್ತೆ ಅಯ್ಯೋ ನಿನ್ನ ಗಂಡ ಆಗಲಿ, ಈಗ ವಿಷವನ್ನು ನೀನು ಗಂಡ ಕೊಟ್ಟರು ಹೊರಗಿನವ್ರು ಕೊಟ್ಟರು ವಿಷಕ್ಕೆ ತನ್ನ ಕೆಲಸ ಮಾಡೇ ಮಾಡುತ್ತೆ. ಅಯ್ಯೋ ಗಂಡ ಕೊಟ್ಟನೆ ಅಂತ ವಿಷ ಸುಮ್ಮನಾಗುತ್ತಾ? ಇಲ್ಲ. ಅಯ್ಯೋ ನನ್ನ ಗಂಡ ಅಲ್ವಾ ಅಂತ ವಿಷ ಕುಡಿಯೋದಲ್ಲ. ಕೊಡ್ತಿರೋನು ಯಾವನೇ ಆಗಲಿ,
ವಿಷ ಅಲ್ವಾ ಅಂದರೆ ಅಯ್ಯೋ ಅದು ವಿಷ ಸಾಹಿತ್ಯ ಅಂತ ಬುದ್ಧಿ ಹೇಳುತ್ತಲ್ಲ, ನಾನು ಬುದ್ಧಿ ಮಾತು ಕೇಳಬೇಕು. ಮನಸ್ಸು ಹೇಳ್ತಾ ಇದೆ ಅಯ್ಯೋ ನಿನ್ನ ಗಂಡ ಏನು ಕೊಟ್ಟರು ಕುಡಿಬೇಕು, ಅದು ಪತಿವ್ರತೆಯ ಲಕ್ಷಣ, ಕುಡಿ ಅಂತ ಮನಸ್ಸು ಹೇಳುತ್ತೆ. ಬುದ್ಧಿ ಹೇಳುತ್ತೆ ಅಯ್ಯೋ ಅದನ್ನು ಕುಡಿದ್ರೆ ಸತ್ತು ಹೋಯ್ತೀಯ ಅಂತ. ಈಗ ಯಾವ್ದಾದ್ರು ಮಾತು ಕೇಳಬೇಕು ನಾನು? ನನ್ನ ಅಸ್ತಿತ್ವ ಉಳಿಬೇಕಂದ್ರೆ ನಾನು ಬುದ್ಧಿ ಮಾತೇ ಕೇಳಬೇಕು, ಹೌದಲ್ಲ? ಅದಕ್ಕೆ ದೊಡ್ಡವ್ರು ಹೇಳೋದು ನಿಂಗೆ ಬುದ್ಧಿ ಇಲ್ಲ ಅಂತಾರೆ ಹೊರತು ನಿಂಗೆ ಮನಸ್ಸಿಲ್ಲ ಅಂತ ಅಂತಾರ? ಇಲ್ಲ, ಬುದ್ಧಿಯಲ್ಲಿ ಯೋಚಿಸಬೇಕು. ನನ್ನ ಗಂಡನನ್ನ ಸರಿ, ಆತನನ್ನು ಉಳಿಸಿಕೊಳ್ಳುವ, ಆತನನ್ನು ಬದಲಾಯಿಸುವ ಎಲ್ಲ ಪ್ರಯತ್ನ ಮಾಡಿದೆ. ಅದು ಮೀರಿಯೋನು ನಾನು ಹಂಗೇ ಇರ್ತೀನಿ ಅನ್ನುವಷ್ಟು ಕೆಟ್ಟ ದುರಾತ್ಮ ಅನ್ನೋದಾದರೆ ಈತನಿಂದ ನನ್ನ ಮನೆತನವನ್ನು, ನನ್ನ ಮಗನನ್ನು, ನಾವು ಏನು ಉಳಿದಿರೋ ಮಗಳು ಮಗ ಇಷ್ಟು ಜನ ಆದರೂ ಇದರಿಂದ ಉಳಿಬೇಕು. ಇದನ್ನು ಒಂದನ್ನು ಉಳಿಸ್ಕೊಳ್ಳೋಕೆ ಎಲ್ಲ ಹೋಗೋದಲ್ಲ. ಈಗ ಎಷ್ಟೋ ಸಾರಿ ಪೇಪರಲ್ಲಿ ಓದಿದ್ದೀವಿ, ಯಾರೋ ಒಬ್ಬ ಗೊತ್ತಿಲ್ಲದೆ ಕೆರೆಗೆ ಬಿದ್ದು ಬಿಡ್ತಾನೆ. ಅವನು ಬಿದ್ದಿದ್ದನ್ನು ಒಂದು 4 ಜನ ನೋಡ್ತಾರೆ, ಅಯ್ಯೋ ಅವನು ಉಳಿಸ್ಕೊಳ್ಳೋಕೆ ಅಂತ ಇನ್ಯಾರೋ ಬೀಳ್ತಾನೆ, ಅವನು ಉಳಿಸ್ಕೊಳ್ಳೋಕೆ ಇನ್ಯಾರೋ ಬೀಳುತ್ತೆ. ಅಂದರೆ ಒಬ್ಬನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡೋದು ಹೌದು, ಬಟ್ ಈಗ ಅದು ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಅಷ್ಟು ಹಂತಕ್ಕೆ ಹೋಗಿದ್ದೆ ಎಂದಾಗ ನಾವು ಬಿದ್ದು ಸಾಯೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದಲ್ಲ. ಗುರುಜಿ ಅದೇ ಪ್ರಯತ್ನದಲ್ಲಿದ್ದೀನಿ. ಮಾಡ್ಬೇಕವ್ವ. ನಿನ್ನ ಮಗ ಈ ಗಂಡನಿಗೆ ನಿನ್ನಂಥವ್ರು 100 ಜನ ಸಿಗಬಹುದು. ಈ ಗಂಡನಿಗೆ ನಿನ್ನ ಮೇಲೆ ಪ್ರೇಮ ಇದ್ದಿದ್ರೆ, ನನ್ನ ಕಾಮಕ್ಕೆ ನೀನು ಸ್ಪಂದಿಸಿದ್ರೆ ನಾನು ಇನ್ಯಾವಳ ಹತ್ರನೂ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಯಾವ ಪ್ರೇಮ ಇರುವ ಗಂಡನು ಹಂಗೆ ಹೇಳಲ್ಲ. ನಿನಗೆ ಪ್ರೀತಿಯುತವಾದ ಬದುಕು ಅಥವಾ ಪ್ರೀತಿ ನಿನಗೆ ಎಲ್ಲಿ ಸಿಗುತ್ತೋ ಅಲ್ಲಿ ನಾನು ಬದುಕ್ತೀನಿ ಅನ್ನೋದು ನಿನ್ನ ಬದುಕಿನ ಉದ್ದೇಶವಾದರೆ, ಈ ಗಂಡನದ್ದು ನಿನ್ನ ದೇಹದ ಮೇಲಿನ ಆಕರ್ಷಣೆ. ಅಂದರೆ ಈಗ ಆತನ ಭಾವನೆ ಹೆಂಗಿದೆ ಅಂದರೆ ಅವನಿಗೆ ನಾಯಿ ಕೂಡ ಜಿಂಕೆ ಥರನೇ ಕಾಣುತ್ತೆ. ಹಾಗಾಗಿ ಇಲ್ಲಿ ನಿನ್ನ ಗಂಡನ ಬದಲಾವಣೆಗೆ ಕಾಯ್ತೀನಿ. ಅವನು ಸರಿ ಹೋದ ಮೇಲೆ ನಾನು ತುಂಬ ಚೆನ್ನಾಗಿರ್ತೀನಿ. ಅದು ಸರಿ ಹೋಗಲ್ಲ. ಅವನ ಸರಿ ಹೋಗುವಿಕೆಗೆ ನೀನು ಕಾಯೋದಾದ್ರೆ ನಿನ್ನ ಜೀವನದಲ್ಲಿ ನೀನು ಸಂತೋಷ ಪಡಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಅಜ್ಜಿ ಅನ್ನೋ ಸ್ಥಾನಕ್ಕೆ ಬಂದಾಗ ಹಿಂಗಿಂಗೆ ಇರಬೇಕು ಅಂತ ಅದೇನು ಪುಸ್ತಕದಲ್ಲಿ ಬರೆದು ಕೊಟ್ಟಿಲ್ಲ, ಬಟ್ ಆತ್ಮಸಾಕ್ಷಿಗೆ ಗೊತ್ತು. ಹಂಗೆ ನೀನು ಬದುಕಿದ್ದೀಯ. ಈಗ ಮೊಮ್ಮಕ್ಕಳಾಗಿ ಈ ಹಂತಕ್ಕೆ ಬಂದಾದಾಗಲೂ ನನಗಿನ್ಯಾವುದೋ ಹೆಣ್ಣು ಬೇಕು, ನನಗಿನ್ಯಾವುದೋ ಬೇಕು, ಯಾರಿಗನ್ಸಲ್ಲವ? ಎಲ್ರಿಗೂ ಅನಿಸುತ್ತೆ. ಆದರೆ ನಮ್ಮ ಸಂಸ್ಕಾರ ಹೆಂಗಿದೆ ಅಂದರೆ, ನಮ್ಮ ತಾತ ಮುತ್ತಾತಂದರಿಗೂ ಆ ಭಾವನೆ ಬಂದರೂ ಆ ಮೊಮ್ಮಕ್ಕಳು ಸಂಸಾರವನ್ನು ನೋಡಿ ಅವರ ಆಸೆಗಳನ್ನೆಲ್ಲ ಬದಿಗಿಟ್ಟು ಅವರು ತ್ಯಾಗಮೂರ್ತಿಗಳಾಗಿ ಬದುಕಿದ್ರೆ ಸಂಸಾರ ಮನೆತನ ನೆಮ್ಮದಿಯಾಗಿ ಬದುಕ್ಬೋದು, ಹೌದಲ್ಲ? ನಾನು ಸಂಸಾರಕ್ಕೋಸ್ಕರ ಅದನ್ನು ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಅವನು ಹೇಗೆ ಒಬ್ಬ ಸಂಸಾರಸ್ಥ ಆಗ್ಲಿಕ್ಕೆ ಸಾಧ್ಯ? ದಯವಿಟ್ಟು ಈ ವಿಚಾರದಲ್ಲಿ ಏನು ಕಷ್ಟಪಡಬೇಕಾಗಿಲ್ಲ. ನಾನು ಮದುವೆ ಆಗಿದ್ದು ಇವನನ್ನಲ್ಲ. ಯಾಕಂದರೆ ನೀನು ಮದುವೆ ಆಗಬೇಕಾದ್ರೆ ದೇಹ ಇದೇ ಇರ್ಬೋದು, ಬುದ್ಧಿ ಇದಾಗಿರಲಿಲ್ಲ, ಹೌದಲ್ಲ? ಹಾಗೆ ನೋಡಿದ್ರೆ ಅಲ್ಲಿ ನಿನ್ನ ಗಂಡ ಇಲ್ಲವೇ ಇಲ್ಲ. ದೇಹ ಇದೆ, ಬಟ್ ಬುದ್ಧಿ ಅವತ್ತೇನಿತ್ತು ಇವತ್ತು ಅದಿಲ್ಲ ಅಂದಮೇಲೆ ಅಲ್ಲಿ ನಿನ್ನ ಗಂಡ ಇಲ್ಲ. ಯಾವಾಗ ನೀನು ಗಂಡ ಅಂತ ನಿನಗೆ ಅನಿಸುತ್ತಲ್ಲ, ಬುದ್ಧಿ ಉಕಣಪ್ಪ ಬದಲಾದ, ಆವಾಗ ನೀನು ಹೆಂಡತಿ ಆಗು. ಅವನೀಗ ಇನ್ಯಾರಿಗೂ ಗಂಡ, ನಿನಗೆ ಗಂಡ ಅಲ್ಲ. ಈಗ ಗಂಡ ಆಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ವಲ್ಲ. ಒಬ್ಬ ವೇಶ್ಯೆಯ ಮನೆಗೆ ಹೋಗಿ ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೊಳ್ತಿದ್ದಾನಲ್ಲ ಆತ. ಅಂಡ್ ಇಲ್ಲಿ ನೀನು ಈತನೊಬ್ಬನನ್ನ ಎಡೆಮುರಿ ಕಟ್ಟಿ ಈತನನ್ನ ಮೂಲೆ ಗುಂಪು ಮಾಡಿ ನಿನ್ನ ಮಕ್ಕಳ ಭವಿಷ್ಯವನ್ನು ನೀನು ರೂಪಿಸ್ದೆ ಹೋದ್ರೆ, ಮುಂದೆ ನಿನ್ನ ಮಗನ ಬದುಕಲ್ಲಿ ಬರುವ ಒಂದು ಹೆಣ್ಣು ಕೂಡ ನಿನ್ನ ಮಗನನ್ನು ತುಚ್ಛವಾಗಿ ನೋಡ್ತಾಳೆ. ಅದೇ ಬಯಕೆ ಗುರುಜಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಈ ಚಾಂಡಾಲನನ್ನ ಮೂಲೆ ಗುಂಪು ಮಾಡಿ ಆತನ ಕಾಯಿಲೆಗೆ ಏನು ಚಿಕಿತ್ಸೆ ಅಥವಾ ಅದಕ್ಕೇನು ಮಾಡಿ ಮನುಷ್ಯತ್ವದ ದೃಷ್ಟಿಯಿಂದ, ಬಟ್ ಈ ಗುಣ ಬಂದು ಕುಡ್ಕೊಂಬಂದು ಹೊಡಿತಾನೆ ಮತ್ತು ಅವಳನ್ನು ನೀನು ಬೈದು ಬಿಟ್ಟಿದೆಯಾ, ಅದಕ್ಕೆ ಅವಳು ನನ್ನ ಜೊತೆ ಸಹಕರಿಸ್ತಿಲ್ಲ, ಈ ಮಾತುಗಳೆಲ್ಲ ಮನೆಯ ವಾಸ್ತುಗೃಹದಲ್ಲಿ ಆಗಲೇಬಾರ್ದು. ನೀನು ಅದ್ಭುತವಾದ ಶಕ್ತಿ ಇರೋಳವ. ನೀನು ಸರಿಯಾಗಿ ಏನು ಚಾಮುಂಡಿ ಥರ ನಿಂತ್ರೆ ಯಾವನು ನಿಲ್ಲೋಕ್ಕಾಗಲ್ಲ. ಅವನು ಅದರಲ್ಲೂ ಕೆಟ್ಟ ದಾರಿಯಲ್ಲಿರೋರ್ಗೆ ಅಷ್ಟು ಧೈರ್ಯ ಇಲ್ಲ, ಬಟ್ ನೀನು ಎದುರುಕೊಳ್ತಿದ್ಯಾ ಅಂತ ಅವನು ಎದುರಿಸ್ತಾ ಇದ್ದಾನಷ್ಟೇ. ಅಂದ್ರೆ ನಾನು ಅವ್ರು ದೈಹಿಕವಾಗಿ ಎದುರುತ್ತಾ ಇಲ್ಲ ಗುರುಜಿ, ಅವ್ರನ್ನ ಮಾನಸಿಕವಾಗಿ ನನ್ನ ತುಂಬಾ ಎದುರಿಸ್ಬಿಟ್ಟಿದ್ದಾರೆ. ನನ್ನ ಮಕ್ಳ ಭವಿಷ್ಯ ನನ್ ಮುಂದೆ ನಾನು ಹೇಳ್ತೀನಿ, ಇದನ್ನ ಈಗ ನೀವು ಸರಿ ಮಾಡದೆ ಹೋದ್ರೆ
ಈಗ ನಾನು ಗಂಡನ ಈ ದೌರ್ಜನ್ಯವನ್ನು ಸಹಿಸಿಕೊಳ್ಳುವುದರಿಂದ ನನ್ನ ಮಕ್ಕಳಿಗೆ ಒಳ್ಳೆಯದಾಗ್ಬಿಡುತ್ತೆ ಅನ್ನೋ ಆ ಭ್ರಮೆಯನ್ನು ಬಿಟ್ಬಿಡು. ಈಗ ನೀನು ಇದನ್ನು ಸಹಿಸಿಕೊಳ್ತಾ ಹೋದರೆ ಮುಂದೊಂದು ದಿನ ನಿನ್ನ ಮಗ ಮೂಲಭೂತವಾಗಿ ಅದೆಷ್ಟೇ ಸಂಸ್ಕಾರವಂತ ಆಗಿರ್ಬೋದು, ಮನೆಯಲ್ಲಿ ಹಿನ್ನೆಲೆ ಹೇಗಿದೆ ಎನ್ನುವುದು ನಿನ್ನ ಮಗನಿಗೆ ಇನ್ಯಾರೋ ಗೌರವ ಕೊಡಬೇಕೋ ಬೇಡವೋ ನಿರ್ಧಾರವಾಗುತ್ತೆ. ಹಾಗಾಗಿ ನಿನ್ನ ಮುಂದೆ 2 ಆಪ್ಷನ್ ಇಡ್ತೀನಿ. ಒಂದು, ಹಳಾಗೋಲಿ ಕಟ್ಕೊಂಡ್ಬಿಟ್ಟಿದ್ದೀನಿ, ಇವನು ಹೊಡೆದಂಗೆ ಹೊಡೆಸ್ಕೊಳ್ತೀನಿ, ಮಗನ ಬದುಕಲ್ಲಿ. ಯಾಕಂದರೆ ನೀನು 1 ದಿವಸ ಮುಚ್ಚಿಡ್ಬೋದು, 2 ದಿವಸ ಮುಚ್ಚಿಡ್ಬೋದು. ಈ ಮುಚ್ಚಿಡ್ಲಿಕ್ಕೆ ಏನಿದೆಯವ್ವ ಇಲ್ಲಿ? ಸಮಾಜ ಆಡ್ಕೊಂಬಿಡುತ್ತೆ, ಏನು ಆಡ್ಕೊಳ್ಳುತ್ತೆ? ಹೆಂಗೆ ಬೈದು ಹೊರಗಡೆ ಬಂದು ಏನೋ ಪ್ರತಿಭಟಿಸಿ ಆದರೂ ನಾನು ಇದನ್ನು ನನ್ನ ಆಯಸ್ಸಿದ್ದಾಗಲೇ ಇದನ್ನು ಸರಿ ಮಾಡಿ ಹೋಗಬೇಕು, ಇಲ್ಲಾಂದರೆ ನಿನ್ನ ಮನೆತನ ಪೂರ್ತಿ ಹಿಂಗೆ ಆಗೋಗುತ್ತೆ. ಇಲ್ಲ ಗುರುಜಿ, ಅದೇ ನಿಟ್ಟಿನಲ್ಲಿ ನನ್ನ ಮನೆತನ ಉಳಿಸ್ಬೇಕು, ನನ್ನ ಮಕ್ಳಿಗೆ ಮರ್ಯಾದೆ ಸಿಕ್ಬೇಕು ಅಂತ ಹೊಡೆದಾಡೋದಕ್ಕೆ ಹಂಗಾಗುವುದಾದ್ರೆ ನೀನು ಹೊಡೆದಂಗೆ ಹೊಡಿಸ್ಕೊಳ್ಳೋದು ನೀನು. ಇಲ್ಲ ಇಲ್ಲ, ಎಲ್ಲೋದ್ರು ನಿನ್ ಹೆಂಡತಿ ಸರಿ ಅಂತ ಅಂತಾರೆ. ನಮ್ಮೂರ್ನಲ್ಲಿ ನನಗ್ ಬೆಲೆ ಇಲ್ಲ, ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದ ಸಮಯದಲ್ಲೇ ಅದನ್ನ ಸರಿಯಾಗಿ ಬಳಸ್ಕೊ. ಹಂಗಂತ ಅಂತಾರೆ. ಎಲ್ಲೋದ್ರು ನನ್ ಮರ್ಯಾದೆ ಕಳೆದ್ಬಿಟ್ಟೆ ನೀನು ಅನ್ನೋ ತರ ಅದಕ್ಕೂ ನನ್ನೇ ಹೊಣೆ ಮಾಡ್ತಾರೆ. ನಾನು ಹೇಳ್ತೀನಿ, ನಾನ್ ಯಾರ ಹತ್ರನೂ ಹೋಗಿ ನನ್ ಕಷ್ಟ ಸುಖ ಹೇಳ್ಕೊಂಡಿಲ್ಲ, ಏನು ಮಾಡಿಲ್ಲ. ನನ್ ದುಡಿಮೆ, ನನ್ ಕೆಲ್ಸ, ನಾನು ಹೇಳಿದಂತೆ ನೀನು ಬದುಕವಾ. ಕೇಳ್ತಾ ಇಲ್ಲ. ಆತನಿಗೆ ಯಾವುದೇ ಬೆಲೆಯನ್ನು ಕೊಡ್ಲಿಕ್ಕೆ ಹೋಗ್ಬೇಡ. ಗುರುಜಿ, ಯಾವಾಗ ಅದೆಲ್ಲವನ್ನ ಬಿಟ್ಟು ಶರಣಾಗುತ್ತಾನೆ ಆಗ ನೀನು ಅವನ ಕಾಲಿಗೆ ಬೀಳು. ಪ್ರತಿ ಸಲ ತಪ್ಪು ಮಾಡ್ದಾಗೆಲ್ಲ ನಾವು ಜಗಳ ಮಾಡಿದಾಗ ಅದೇ ಮಾಡೋದು ಗುರುಜಿ ಅವರು. ಆಯ್ತು ಅಮ್ಮಯ್ಯ ಬೇಡ, ನಾನು ಹೇಳ್ತೀನಲ್ಲ ಕೇಳಿಸ್ಕೊಳ್ಳ, ಪ್ರಮಾಣ ಮಾಡ್ತಾರೆ. ಬದಲಾಗಿ ಆಗಬೇಕಾಗಿರೋದು ಏನೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಾ. ಅವ್ನು ಬದಲಾದ್ರೂ ಆಗದೆ ಹೋದ್ರು, ಈಗ ಆಲ್ರೆಡಿ ಏನು ಹೋಗ್ಬಿಟ್ಟಿದೆ ಅದು ಹೋಗಿದೆ. ಇವನ್ ಬದಲಾದ ತಕ್ಷಣ ಅದೆಲ್ಲ ವಾಪಸ್ ಬರುತ್ತಾ? ಮೊದಲು ಆ ಭ್ರಮೆಯನ್ನು ಬಿಡು. ಅಯ್ಯೋ ಇವನು ಇವತ್ತು ರಾತ್ರಿ ಬಂದ, ಅಯ್ಯೋ ಏನೋ ನಿಮ್ಮ ಮೌನ ಮೇಲೆ ಆಣೆ ನಾನು ಇನ್ಮೇಲೆ ಬದಲಾಗ್ತೀನಿ ಅಂತ ಹೇಳ್ಬಿಟ್ಟ. ಉಕ್ಕಳ್ಳೆ ನಾಳೆಯಿಂದ ಬದಲಾಗ್ಬಿಡ್ತ. ಸರಿ, ಬದಲಾದ, ಏನಾಯಿತು? ಹೊರಗಡೆ ಹೋಗಿರೋ ಅಭಿಪ್ರಾಯ ಅದು ಬದಲಾಗ್ಬಿಡ್ತಾ? ಉಕ್ಕಣಪ್ಪ ರಾತ್ರಿ ಬದಲಾಗ್ಬಿಟ್ನಂತೆ ಅಂತ ಜನ ಎಲ್ಲ ಬದಲಾಗ್ಬಿಟ್ರ? ನಾನು ಹೇಳ್ತಾ ಇದ್ದೀನಿ, ಈತನ ಬದಲಾವಣೆಯಿಂದ ನಿಮಗೆ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ. ನಿನಗೆ ಒಬ್ಬ ಹೆಂಡತಿಯಾಗಿ ನಿನಗೊಂಚೂರು ಸಮಾಧಾನ ಇರ್ಬೋದಷ್ಟೇ. ಅರ್ಥ ಆಯ್ತಲ್ಲ? ನಿನ್ನ ಸಮಾಧಾನ ನೋಡ್ಕೊಳ್ಳಿಕ್ಕೆ ಹೋದ್ರೆ ಸಂಸಾರ ಹಾಳಾಗಬೇಕಾಗುತ್ತೆ. ಇವನನ್ನ ಎಲ್ಲಿಡಬೇಕು ಅಲ್ಲಿಟ್ಟು ಮಗನ ಹತ್ರ ಮಾತಾಡಿಕೊಂಡು ಮಕ್ಕಳ ಹತ್ರ ವಿಶ್ವಾಸವಾಗಿದ್ದುಕೊಂಡು, ಅರೆ ಇವತ್ತೆಷ್ಟು ಹೆಣ್ಣು ಮಕ್ಕಳು ಹಿಂಗೆಲ್ಲ ಹೋದಾಗ ಏನು ಸತ್ರ ಇಲ್ಲ, ಕಾರ್ಯಕ್ರಮದಲ್ಲೇ ನೋಡಿದ್ದೀರಾ? ಇಲ್ಲ ಸರ್, ನನಗೆ ಅವನ ಬುದ್ಧಿ ಗೊತ್ತಾಯ್ತಲ್ಲ, ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಬಿಟ್ಟು ಈಗ ಅವನಿಗೆ ನಾನು ಬೇಡ ಅನ್ನೋದಾದರೆ ನಾನು ಅವನೆಂದು ಹೋಗಿ ಮಣ್ಣಾಗೋದಕ್ಕಿಂತ ನನ್ನನ್ನು ಇಷ್ಟಪಡೋರು ನನ್ನ ಮಗ, ನನ್ನ ಅಕ್ಕ ತಂಗಿದಿರು, ನನ್ನ ಮಕ್ಕಳು, ಇವ್ರು ಯಾರು ಇದ್ದಾರೆ, ಇವ್ರಿಗೋಸ್ಕರ ಬದುಕ್ತೀನಿ. ಅಯ್ಯೋ ಒಬ್ಬನಿಗೋಸ್ಕರ ಸಾಯೋಕ್ಕಾಗುತ್ತೆ? ಎಷ್ಟು ಜನ ಬದುಕ್ತಾ ಇಲ್ಲ ಗುರುಜಿ. ಅದಂದ್ರಲ್ಲ ಅದೃಷ್ಟ ಇದೆ, ನನ್ಗೆ ಒಳ್ಳೆ ಮಕ್ಳಿದ್ದಾರೆ, ನಾನು ಅನ್ಕೊಂಡ್ರೆ ಜೀವನ ಬಿಡ್ತಾರೆ, ಮಾತ್ರ ನನ್ಗಾಗಿ ಎಲ್ಲಾನು ಮಾಡ್ತಾರೆ. ಹಾಗಾಗಿ ಯಾವುದೋ ಒಂದು ವಿಚಾರ ನಿನ್ನ ಬದುಕಲ್ಲಿ ಸ್ವಲ್ಪ ಹಳಿ ತಪ್ಪಿರ್ಬೋದು, ಆದರೆ ಇದು ಒಂದು ಸರಿ ಇಲ್ವಲ್ಲ ಅಂದುಕೊಂಡು ಇನ್ನ ಸ್ವಲ್ಪ ಕಣ್ಣರಳಿಸಿ ಹೃದಯವನ್ನು ಅರಳಿಸಿ ನೋಡು, ತುಂಬಾ ವಿಚಾರಗಳಲ್ಲಿ ನೀನು ಅದೃಷ್ಟವಂತೆ. ಅರ್ಥ ಆಯ್ತಲ್ಲವಾ? ಹಾಗಾಗಿ ಊಟ ಬಿಡೋದಾಗಿರ್ಬೋದು, ಕಡೆಗೆ ಇವನ್ ವಿಚಾರವಾಗಿ ಕೊರಗಿ ರೋಗ ತರಿಸ್ಕೊಂಡ್ರೆ ಏನು ಇವನ ನೋಡ್ತಾನೆ? ಮಗನೇ ನೋಡ್ಬೇಕು, ಹೌದಲ್ಲ? ಮಗನಿಗೆ ಭಾರ ಆಗಬೇಡ. ಮಗನಿಗೆ ಏನು ದುಃಖ ಇಲ್ಲ ಅಂತ ಇಲ್ಲ, ಇದೆ. ಆದರೆ ನಿನಗೋಸ್ಕರ ಅವನೆಲ್ಲ ತಡ್ಕೊಂಡಿದ್ದಾನೆ. ಹಾಗಾಗಿ ನೀನು ಅವನಿಗೆ ಕೊಡೋ ಗೌರವ ಅಂದರೆ ಇವನು ವಿಚಾರವಾಗಿ ಹೊತ್ತು ಮನೆಯಲ್ಲಿ ಒಳ್ಳೆ ಸೋದು ಕೂತಾರ ಮನೆ ಇಟ್ಕೊಳ್ಳೋದು, ಅವನು ನಮ್ಮ ಮುಂದೆ ಇಲ್ಲವೇ ಇಲ್ಲ, ಅವನು ದೈಹಿಕವಾಗಿ ನಮ್ಮ ಜೊತೆ ಇಲ್ಲವೇ ಇಲ್ಲ ಅಂದ್ಕೊಂಡು ನೀನು ಬದುಕಬೇಕು. ಯಾವಾಗ ಅಯ್ಯೋ ನನ್ನ ಬೆಲೆನೇ ಹೊರಟೋಯ್ತು, ನನಗಿಲ್ಲಿ ಯಾರೂ ಗೌರವ ಕೊಡ್ತಿಲ್ಲ, ಎಷ್ಟು ದಿನ ಸುಮ್ಮನಿದ್ದ ಹೆಂಡತಿ ಕೂಡ ಈಗ ನನ್ನ ಮಾತು ಕೇಳ್ತಾ ಇಲ್ಲ, ಅವಳು ತಿರುಗಿ ಬಿದ್ದಿದ್ದಾಳೆ ಅಂತ ಯಾವಾಗ ಎಲ್ಲರೂ ತಿರುಗಿ ಬೀಳ್ತಿದ್ದಾರೆ ಅಂತ ಗೊತ್ತಾಗುತ್ತೋ ಸಹಜವಾಗಿ ಹಾದಿಗೆ ಬರುತ್ತೆ. ನೀವು ಕೇಳಿದ್ದೆಲ್ಲ ಕೊಡ್ತಾ ಹೋದ್ರೆ ಅದು ಹೆಂಗವ? ಅದು ಅವನು ಯಾರೋ ಕುಡಿಯೋದು ಬಿಡಬೇಕು ಗುರುಗಳೇ ಅಂತ ಭಾರತಕ್ಕೆ ಹೋಗ್ತೀವಿ. ಅವನು ಯಾರೋ ನನಗೆ ನೆನಪಿದೆ, ಅವರು ಒಬ್ಬ ಗುರು ಹತ್ರ ಬಂದು, ಒಬ್ಬರು ಸ್ವಾಮೀಜಿಗಳ ಹತ್ರ ಬಂದು, ಇವರಲ್ಲ ಇನ್ನೊಬ್ರು ಯಾರು, ನಾನು ಅಲ್ಲೆಲ್ಲೋ ಯಡಿಯೂರ ಹತ್ರ ಹೋಗಿದ್ದಾಗ
ಎಲ್ಲ ಟ್ರೀಟ್ಮೆಂಟ್ ತಕೊಂಡ್ ಬಂದೆ, ಬರ್ಬೇಕಾದ್ರೆ ರೈಲ್ ಬರೋದ್ 5 ನಿಮಿಷ ಲೇಟ್ ಆಯ್ತು ಅಂತ ಕುಡಿದ್ ಬಂದೆ ಅಂತ. ಯಾರಪ್ಪ ಪುಣ್ಯಾತ್ಮ ಇಷ್ಟ ನಗ್ಸಿದ್ದು ಅಂತ ನೀವು ನಗ್ತಾ ಇದ್ರಲ್ಲ ಅಲ್ವಾ? ಅದು ಬೇರೆ, ಅದು ಬೇರೆ. ಇನ್ಯಾರೋ ಒಬ್ಬ ಗುರುಗಳ ಬೇರೆ ಯಾರೋ ಗುರುಗಳ ಹತ್ರ ಹೋಗಿ, ಗುರುಗಳೇ ನಾನು ಕುಡಿಯೋದು ಬಿಡಬೇಕು ಅಂತ ದಿವಸ ಭಾರತಕ್ಕೆ ಹೋಗ್ತೀನಿ, ಕುಡಿಯೋದೇ ಬಿಡೋಕಾಯ್ತಿಲ್ಲ. ಅವು ಗುರುಗಳು ಹೇಳಿದ್ರಂತ, ಅಲ್ಲ ಕಣೋ, ಕುಡಿಯೋದು ಬಿಡಬೇಕು ಅಂತ ನೀನು ದೇವಸ್ಥಾನ ಹತ್ರಕ್ಕೆ ಹೋಗಿ, ಭಾರತಕ್ಕೆ ಹೋದ್ರೆ ಹೆಂಗ್ ಬಿಡ್ತೀಯ? ಹಂಗೆ ಇದು ಬದಲಾಗೋದಲ್ಲ. ಹಾಗಾಗಿ ಸರಿಯಾದ ಟೈಮ್ ಊಟ ಮಾಡು, ನಗ್ತಾ ಇರು. ಆ್ಯಂಡ್ ಇಂಥ ಒಬ್ಬ ಕಟುಕನಿಗೋಸ್ಕರ ನಿನ್ನ ಮನೆತನವನ್ನು ಬಲಿ ಕೊಡಬೇಡ. ನಾನಿಷ್ಟೇ ಹೇಳೋದವ, ಧರ್ಮ ಏನು ಹೇಳುತ್ತೆ ಅಂದರೆ, ಒಬ್ಬನಿಗೋಸ್ಕರ ಹಲವರನ್ನು ಕಳ್ಕೊಳ್ಬೇಡಿ ಅನ್ನುತ್ತೆ. ಯೋಚನೆ ಮಾಡಿ, ಒಬ್ಬನ್ನ ಈಗ ಪ್ರತಿದಿನ ನಿಮ್ದು ಹಳ್ಳಿನ ಅಥವಾ ನಗರನ? ಹಳ್ಳಿ ಆಯಿತು. ನಿಮ್ಮೂರಲ್ಲಿ ಕುರಿ ಮೇಕೆ ಇವೆಲ್ಲ ಇದ್ದಾವೆ, ಪಾಪ ರೈತರು ಸಾಕೊಂಡಿದ್ದಾರೆ. ರಾತ್ರಿ ಹೊತ್ತು ದಿಸ ಒಂದೊಂದು ಚಿರತೆ ಬರುತ್ತೆ. ದಿಸ ಒಂದೊಂದು ರೈತರು ಕುರಿನೋ ಆಡೋ ಮೇಕೆನೋ ಯಾವುದೋ ಒಂದು ತಗೊಂಡು ಹೋಗ್ತಾ ಇದೆ. ಪಾಪ ರೈತರಿಗೆ ಭಾಳ ನಷ್ಟ. ಇದೇನಪ್ಪ, ಯಾಕಂದರೆ ಚಿರತೆ ಎದುರಿಸೋಕೆ ಅವ್ರಿಗೆ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಚಿರತೆ ಬರುತ್ತೆ, ಒಂದೊಂದು ಎತ್ಕೊಂಡು ಹೋಗ್ತಲೇ ಇದೆ. ಕುರಿಗಳು ಸಂಖ್ಯೆ ಕಡಿಮೆ ಆಗ್ತಾನೇ ಇದೆ. ಏನು ಮಾಡುವುದು? ಅವಾಗ ಯಾರೋ ಹೇಳಿದ್ರೆ, ನೋಡಪ್ಪ, ಅನೇಕ ಮುಗ್ಧ ಕುರಿಗಳನ್ನು ರಕ್ಷಿಸೋದಕ್ಕೆ ಒಂದು ಹುಲಿಯನ್ನು ಕೊಲ್ಲೋದು ಅಥವಾ ಒಂದು ಚಿರತೆಯನ್ನು ಕೊಲ್ಲೋದು ಧರ್ಮ ಅಂತ. ಕೊಲ್ಲೋದು ಅಂದ್ರೆ ಅದು ಕಡಿವಾಣ ಹಾಕೋದು. ಅದು ಒಂದಕ್ಕೋಸ್ಕರ ಎಲ್ಲ ಕುರಿಗಳನ್ನು ಅಯ್ಯೋ ಅದನ್ನು ಕೊಂದ್ರೆ ಅಂದ್ರೆ ಪ್ರಾಣಿ ಹಿಂಸೆ ಮಹಾಪಾಪ ಅಂದುಕೊಂಡು ನೀನು ಅದನ್ನು ಸುಮ್ಬಿಟ್ರೆ ಮುಗ್ಧ ಕುರಿಗಳು ಸಾಯ್ಬೇಕಾಗುತ್ತೆ. ಅಂದರೆ ಒಬ್ಬನನ್ನು ಕೊಲ್ಲುವುದರಿಂದ ಅಥವಾ ಒಬ್ಬನನ್ನು ಕಟ್ಟಿ ಹಾಕುವುದರಿಂದ ಅಥವಾ ಒಬ್ಬನನ್ನು ಮೂಲೆ ಗುಂಪು ಮಾಡುವುದರಿಂದ ಇನ್ನು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಸಂಸಾರಕ್ಕೆ ಅನ್ನೋದಾದರೆ ಆ ಒಬ್ಬನನ್ನು ದೂರ ಇಡಿ, ಅವನು ಯಾರೇ ಆಗಿರಲಿ. ಇಲ್ಲ, ನಮ್ಗೆ ಅವನು ಒಬ್ಬನನ್ನು ಬೇಕು ಅಂತ ಹೋದ್ರೆ ಎಲ್ಲರನ್ನು ಕಳ್ಕೊತಾರೆ. ಅಲ್ಲ, ಬರೀ ಸಂಸಾರಕ್ಕಲ್ಲ, ಬೇರೆ ಹೊರಗಡಿನ ಜನಕ್ಕೂ ಕೂಡ ತುಂಬಾ ಮೋಸನೆ ಮಾಡೋದು. ಬರೀ ಸುಳ್ಳು ಮಾತೆತ್ತಿದ್ರೆ ಬರೀ ಸುಳ್ಳು. ಬೇರೆಯವ್ರಿಗೂ ಹಂಗೆ ಸುಳ್ಳು ಹೇಳಿ ಬಂದು 30 ವರ್ಷ ಅವನ ಜೊತೆ ಸಂಸಾರ ಮಾಡಿದ್ರೆ ತಂದು ಹಾಕಿದ್ದಾರೆ ಬಿಡಿ. ನಾನು ಅದ್ರ ಬಗ್ಗೆ ಕೃತಜ್ಞರಾಗಿರಿ, ಏನು ತೊಂದರೆ ಇಲ್ಲ. ಈಗೇನೋ ಒಂದು ಮಾತು ಅವನನ್ನು ಬೈದ್ಬಿಟ್ರೆ ನಾಳೆಯಿಂದ ತಂದು ಹಾಕೋದು ನಿಲ್ಸ್ಬಿಡ್ತಾನೆ, ಸಂಸಾರ ಹಾಳಾಗ್ಬಿಡುತ್ತೆ ಅನ್ನೋ ಸ್ಥಿತಿ ಏನಿಲ್ಲ, ಹೌದಲ್ಲ? ಇಲ್ಲ, ಇದೇ ಪರಿಸ್ಥಿತಿಯನ್ನು ಬಳಸ್ಕೊಂಡು 4 ವರ್ಷ ಆಯ್ತು ಅವ್ರು ಏನಕ್ಕೂ ತರ್ಸ್ಕೊತಾ ಅದಕ್ಕೆ ಹೇಳೋದು. ನಾನು ಅದಕ್ಕೆ ಶುರುವಿನಲ್ಲಿ ಕೇಳಿದೆ, ಅದರ ಆಧಾರದ ಮೇಲೆ ನಾನು ನಿಮ್ಗೆ ಇದನ್ನೆಲ್ಲ ಹೇಳಿದೆ ಅಷ್ಟೇ. ಹಾಗಾಗಿ ಇವನಿಗೆ ಈಗ ನಾನೇನೋ ಈತ ಏನೋ ಸಾಧನೆ ಮಾಡ್ತಿದ್ದಾನೆ ಅಥವಾ ಏನೋ ದೇಶ ಸೇವೆ ಮಾಡ್ತಿದ್ದಾನೆ, ಹೆಂಡತಿಯಾಗಿ ನನಗದು ಸ್ವಾರ್ಥ ಬಂದ್ಬಿಟ್ಟಿದೆ, ಅದಕ್ಕೆ ಆತ ನಾನು ತಡಿ ಅಂತ ಹೇಳ್ತಾ ಇಲ್ಲ. ಆತ ಮಾಡ್ತಿರೋ ಹೊಲಸು ಕೆಲಸ ಬಿಡಿಸೋಕೆ ಆಗದೆ ಇದ್ರು ಅವ್ನು ಬಿಟ್ಬಿಡು, ಏನು ತೊಂದರೆ ಇಲ್ಲ. ಏನೋ ಆತ ಮಹತ್ ಕಾರ್ಯ ಮಾಡ್ತಿರೋದನ್ನು ನೀನು ತಡಿತಾ ಇರೋ ಥರ ಯಾಕೆ ದುಃಖದಲ್ಲಿದ್ದೀಯಾ? ಅರ್ಥ ಆಯ್ತಲ್ಲ? ಇಂತ ನಂಬಿಕೆ ಮೋಸ ಮಾಡಿದ್ರಲ್ಲ ಅಂತ ಗುರುಜಿ. ಬಿಡು, ಅದು ಈಗ ಅದು ಮುಗ್ದೋಯ್ತು. ಎಷ್ಟು ಇವ್ರಿಗೆ ಏನೇ ಎಂತೆಂತ ಕಷ್ಟದಲ್ಲೂ ಇಷ್ಟು ವರ್ಷ ಜೊತೆಲಿದ್ದು ಮಾನ ಮರ್ಯಾದೆ ಅನ್ಕೊಂಡು ಎದ್ರುಕೊಂಡು ಅವ್ರು ಏನೇ ತಪ್ಪು ಮಾಡಿದ್ರು ನಾವು ಸಹಿಸ್ಕೊಂಡು ಸರಿ ಮಾಡ್ಕೊಂಡ್ ಬಂದ್ರು, ಇವತ್ತು ಬರೀ ದೇಹಾಕರ್ಷಣೆಗೆ ಕಟ್ಕೊಂಡ್ ಹೆಂಡ್ತಿನ 30 ವರ್ಷದಿಂದ ಇದ್ದವ್ರು ಅಸಹ್ಯ ಅನ್ನಿಸ್ದಾಗ ತಡ್ಕೊಳಕ್ ಆಗಲ್ಲ ಗುರುಜಿ. ತಾಯಿಯಿಂದಾಗ ಆಕೆಗಿರೋ ಸಹನೆ, ಆಕೆಗಿರೋ ತಾಳ್ಮೆ, ಆಕೆ ಮಾಡಬೇಕಾಗಿರೋ ತ್ಯಾಗ, ಮಗನಿಗೋಸ್ಕರ ಎಷ್ಟು ಮಾಡಿದ್ರೆ ಹೆಂಗವ? ಅರ್ಥ ಆಯ್ತಲ್ಲ? ದುಃಖ ಯಾರಿಗಿಲ್ಲ, ಎಲ್ರಿಗೂ. ಆದ್ರೆ ಇಲ್ಲಿ ನಿನ್ನ ತ್ಯಾಗ, ಅಜ್ಜಿಯಾಗಿ ಈ ಹಂತಕ್ಕೆ ಬಂದಾಗಲೂ ಆತನ ಯಾವುದೋ ವಿಕೃತ ಮನೋಭಾವನೆ ಥರ ನೀನು ಕುಣಿದಿದ್ರೆ ಅದು ನಿಂದು ತಪ್ಪಿರ್ತಿತ್ತು. ಅರ್ಥ ಆಯ್ತಲ್ಲ? ಈ ಜನಕ್ಕೆ ಅಥವಾ ಈತನಿಗೆ ನೀನು ಒಪ್ಪಿಸೋಕಾಗದೇ ಇರ್ಬೋದು, ಭಗವಂತನಿಗೆ ಒಪ್ಪಿಸಿದ್ದೀಯಾ? ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇವರೆಲ್ಲರೂ ಮಗ ಆಗಲಿ ಗಂಡ ಆಗಲಿ ಅಕ್ಕ ತಂಗಿದಿರು ಮಗಳು ಎಲ್ಲ 4 ದಿನದ ಬಂಧುಗಳವ. ಸುಮ್ಮನೆ ಯೋಚನೆ ಮಾಡು, ನಾಳೆ ಇವ್ರನ್ನೆಲ್ಲ ಬಿಟ್ಟು ಹೋಗೋ ಪರಿಸ್ಥಿತಿ ನಿನಗೆ ಬಂತು ಅಂದ್ಕೊಳ್ಳಿ, ಅಯ್ಯೋ ಬಿಟ್ಟು ಹೋಗ್ಬೇಕಲ್ಲ, ನೀನು ಎಷ್ಟು ಬಡ್ಕೊಂಡ್ರು ಹೋಗೋ ಸಮಯ ಬಂದು ಹೋಗಲೇಬೇಕು. ಹಂಗೆ ಹೋಗೋಕ್ಕಿಂತ ಮುಂಚೆ ನೋಡಪ್ಪ, ಅವನಿಗೆ ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ಇವನಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಅಲ್ಲಿ ಹಸ ಕಟ್ಟಾಕಿದ್ದೀನಿ, ಇಲ್ಲಿ ಇದನ್ನಿಗೆ ಏನೂ ಹೇಳಲಿಕ್ಕೆ ಟೈಮೇ ಕೊಡಲ್ಲ ಕಾಲ, ಹೌದಲ್ಲ? ಸುಮ್ಮನೆ ಹೊರಟು ನಿಂತ್ಕೊಂಡ್ಬಿಡ್ಬೇಕು. ಹಂಗಿರ್ಬೇಕಾದಾಗ ಹಂಗೆ ಹೊರಟು ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಳೆನೋ ಮುಂದಿನ ವರ್ಷನೋ ಮುಂದಿನ 20 ವರ್ಷಕ್ಕೂ ಯಾವಾಗ ಗೊತ್ತಿಲ್ಲ ಅದು.
ಅವ್ನು ಹೇಳ್ದೆ ಹೊರಟು ನಿಂತ್ಕೊಂಡ್ಬಿಡ್ಬೇಕು. ಹಂಗೆ ಹೋಗೋದು ಯಾವಾಗ ಅನ್ನೋದೇ ಗೊತ್ತಿಲ್ಲ. ಈಗ ಯಮಧರ್ಮನೋ ಅಥವಾ ಯಾರು ದೇವತೆಗಳು ಬಂದು ನೋಡಮ್ಮ ನಿನಗಿನ್ನೂ 50 ವರ್ಷ ಇದೆಯಮ್ಮ ಅಂತ ಏನೋ ಭರವಸೆ ಕೊಟ್ಟು ಹೋಗಿದ್ರೆ ಕಣಪ್ಪ ಅಷ್ಟರೊಳಗಡೆ ನಾನು ಒಂದು 20 ವರ್ಷದೊಳಗಡೆ ಎಲ್ಲ ಸರಿ ಮಾಡ್ಕೊಂಡು ಇನ್ನೊಂದು 30 ವರ್ಷ ಚೆನ್ನಾಗಿ ಬದುಕ್ಬಿಡವ ಅಂತ ಹೇಳ್ಬೋದಿತ್ತು. ಅಂಥದ್ದೇನು ಖಾತ್ರಿ ಇಲ್ವಲ್ಲ ಇಲ್ಲಿ. ಹೌದಲ್ಲ? ಅಂಥದ್ದೇನು ಖಾತ್ರಿ ಇಲ್ಲ ಅಂದಾಗ ಯಾಕೆ ನಾವು ಇಷ್ಟು ಸ್ಟ್ರೆಸ್ ತಗೊಂಡು ಬದುಕಬೇಕು? ಬೇಡ. ಮನಸ್ಸಿಗೆ ನಿರಾಳ ತಗೋ. ಇದು ಹೋಗಿದ್ದೋಯ್ತು. ಯಾರು ಜನಕ್ಕೆ ಗೊತ್ತಾಗಲಿ, ಸಮಾಜಕ್ಕೆ ಗೊತ್ತಾಗಲಿ, ಎಲ್ಲಿಯವರೆಗೂ ನಿನ್ನ ಮಗನಿಗೆ ಯಾವುದೇ ಕೆಟ್ಟದ್ದು ಚಟಗಳಿಲ್ಲದೆ, ಕೆಟ್ಟದ್ದು ದುರ್ಬುದ್ಧಿ ಇಲ್ಲದೆ ನಿನ್ನ ಮಾತು ಕೇಳಿಕೊಂಡು ಮನೆಗೆ ಮಗನಾಗಿರ್ತಾನೋ ಅಲ್ಲಿವರೆಗೂ ನೀನು ಅದ್ಭುತವಾದ ಅದೃಷ್ಟವಂತೆ. ಯಾಕಂದರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಗುರುಜಿ, ಮಾತಾಡಂಗಿಲ್ಲ ಗುರುಜಿ, ನನ್ನ ಮಕ್ಕಳನ್ನ ನಾನು ತುಂಬಾ ಅದೃಷ್ಟವಂತೆ ಅಲ್ವಾ? ಏನು ಕಳ್ಕೊಂಡೆ ಅಂದರೆ ಹರುಷಕ್ಕೆ ಏನು ದಾರಿ ಅಂತ DVG ಅವರು ಹೇಳೋದು. ಬಾರನೆಂಬುದನ್ನು ಬಿಡು, ಇರುವ ಭಾಗ್ಯವ ಮರೆತು, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು. ಏನಿದೆಯೋ ಆ ಭಾಗ್ಯ, ಆ ಸೌಭಾಗ್ಯ ಏನಿದೆಯಪ್ಪ ಅದನ್ನು ನೆನ್ಕೋ, ಅದನ್ನು ಸ್ಮರಿಸ್ಕೋ. ಅಯ್ಯೋ ದೇವ್ರೇ ಧನ್ಯವಾದ ಕಣಪ್ಪ ಅಂತ ಹೇಳು. ಬಾರದು ಯಾವುದು ಬದಲಾಗ್ತಾ ಇಲ್ಲ ನಾನು ಹೆಂಗೆ ಇರೋದು ಅಂತ ಈ ಆಗದೆ ಇರೋದು ಏನಿದೆ ಅದನ್ನು ಬಿಟ್ಬಿಡು, ಅದೇ ನೆಮ್ಮದಿಗೆ ದಾರಿ ಅಂತ. ಇವತ್ತು ನೀನು ಮನಸ್ಸು ಮಾಡಿದ್ರವ ಅವ್ನು ಸಮಾಜ ಆಡ್ಕೊಳ್ಳಿ, ಇವನು ಇನ್ಯಾವಳು ತಗೋ ಹೋಗ್ಲಿ, ಇನ್ನೂ 50 ಜನ ಹುಡುಗಿರು ನೀನು ಏನೇ ಸರಿ ಮಾಡಿದ್ರು ಈಗ ಹಾಗೆ ಆಗಿರೋ ಕೊಳೆಯನ್ನು ನೀನು ತೊಳೆಯೋಕ್ಕಾಗಲ್ಲ. ಉಳಿದಿರೋ ಮಕ್ಕಳು, ಸಂಸಾರ, ಇದನ್ನು ಚೆನ್ನಾಗಿಟ್ಕೋ. ಹೆಂಡತಿಯಾಗಿ ಬೇಡ, ಮಗನಿಗೆ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ, ಮಗಳಿಗೆ ತವರು ಮನೆಯಲ್ಲಿ ತಾಯಿ ಇರೋ ತಾಯಿಯಾಗಿ ಒಂದಷ್ಟು ಪಾತ್ರಗಳು ಇನ್ನೂ ಜೀವಂತವಾಗಿದ್ದಾವೆ, ಅದನ್ನು ಅದ್ಭುತವಾಗಿ ನಿಭಾಯಿಸು. ಹೆಂಡತಿ ಅನ್ನೋ ಪಾತ್ರ ಹೋಗಿರ್ಬೋದು, ಬಿಟ್ಬಿಡೋದು, ಏನು ತೊಂದರೆ ಇಲ್ಲ. ಗುರುಜಿ ಇಲ್ಲ ಗುರುಜಿ, ಅಂದ್ರೆ ಮನೆಗ್ ಬರ್ತಾರೆ, ಅವ್ರು ಮನೆಯಲ್ಲೇ ಇರೋದು. ನಾನು ಹೇಳ್ತಾ ಇರೋದು ಮಾನಸಿಕವಾಗಿ ನೀನು ಆ ನಿರ್ಧಾರಕ್ಕೆ ಬರ್ಬೇಕು. ಆತ ಬಂದು ಹೋಗ್ತಾನೆ, ಹೌದು, ಬಿಟ್ಟುಬಿಡು ಅಂದ್ರೆ ಡೈವರ್ಸ್ ಕೊಟ್ಬಿಡು ಅಂತ ಅಲ್ಲ. ಕಮಲದ ಎಲೆಯ ತರ ಕೆಸರಿನೊಳಗಡೆ ಇದ್ರೂ ಕೆಸರನ್ನ ಮೇಲ್ ತುಂಬಿಸ್ಕೊಳ್ಳಲ್ಲ ಅದು, ಹಾಗೆ ಅಲ್ಲೇ ಇರ್ತೀಯ. ಆದ್ರೆ ಅದು ಯಾವುದಕ್ಕೂ ನೀನು ಅವ್ನು ಬದಲಾಗ್ಲಿ, ಅವ್ನಿಗೆ ಮಾಡ್ಬಿಟ್ನಲ್ಲ, ಅದೆಲ್ಲ ಹೊರಟೋಯ್ತು. ಆ ಕೆಸರು ಯಾವುದಕ್ಕೂ ನೀನು ಅಂಡ್ಕೊಳ್ಬಾರ್ದು. ಆಗ ಕರೆ ಮಾಡ್ತೀರಿ, ಮಗನ ಜೊತೆ ಮಾತಾಡಿ, ಕಾರ್ಯಕ್ರಮ ಕೇಳ್ತಾ ಇರಿ. ನೊಂದವ್ರಿ ಅಲ್ಲ ಅಂದರೆ ಒಂದು ಮಾತು ಅರ್ಥ ಮಾಡ್ಕೊಳ್ಳುವ, ಈ ಜಗತ್ತಲ್ಲಿ ನೀವೊಬ್ಬರೇ ಇಲ್ಲ, ತುಂಬಾ ಜನ ಇದ್ದಾರೆ, ಮತ್ತೆ ಅವರೆಲ್ಲರೂ ವಿಚಿತ್ರವಾಗಿದ್ದಾರೆ. ಗುರುಜಿ ತುಂಬಾನೇ ನೋಡ್ತಾ ಇದ್ದೀನಿ ಇತ್ತೀಚೆಗಂತೂ. ನಿಮ್ ಪ್ರೋಗ್ರಾಮ್ ಈಗ 1 ತಿಂಗಳಾಯ್ತು ನನ್ಗೆ ಈ ತರ ಪ್ರಾಬ್ಲಮ್ ಜಾಸ್ತಿ ಆಗಿ. ಅವಾಗಿನಿಂದ ಹೇಳ್ಬೇಕು ಅಂದ್ರೆ ನನ್ ಮನ್ಸಿಗೆ ಸಮಾಧಾನ ಸಿಗ್ತಾ ಇರೋದೇ ಈ ಮಾತುಗಳಿಂದ. ಒಂದ್ ರೀತಿನಲ್ಲಿ ಇಲ್ಲೂ ನನ್ ಲೆಕ್ಕಿನೇ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟವರು ಸಿಕ್ಲಿಲ್ಲ. ನಾನ್ ಜಸ್ಟ್ ಬರೀ 3 ದಿನದಿಂದ ಇವತ್ತು ಸೋಮವಾರದಿಂದ ಪ್ರಯತ್ನ ಪಟ್ಟೆ. ಅಯ್ಯೋ ನಾನ್ ನಂಬ್ತೀನವ, ಏನೋ ಒಂದು ನಾನು ತುಂಬಾ ಸಾರಿ ನನ್ನ ಅನುಭವಕ್ಕೂ ಬಂದಿದೆ. ಆ ಗೋವಿಂದನ ದಯ್ಯೋ ಏನೋ, ಯಾರು ವರ್ಷಾನುಗಟ್ಲೆ ಪ್ರಯತ್ನ ಮಾಡಿರೋರು ಇದ್ದಾರೆ, ಅವ್ರಿಗೂ ಸಿಗುತ್ತೆ. ಬಟ್ ತೀರಾ ಪೀಕಲ್ಲಿದ್ದ ಗುರುಗಳು ಇವತ್ತು ಸಿಗದೆ ಹೋದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅಂತಾರೆ ಅವ್ರು ಫೋನ್ ಮಾಡಿ. ಇನ್ಯಾರು 3 ದಿವಸ ವರ್ಷದಿಂದ ಮಾಡದೇ ಇರ್ಬೋದು, 3 ದಿವಸ ಇರ್ಬೋದು, ಬಟ್ ಅವ್ರ ದುಃಖ ಬಹಳ ದೊಡ್ಡದಿರುತ್ತೆ. ಈ ವರ್ಷದಿಂದ ಪ್ರಯತ್ನ ಪಡ್ತಿರೋ ಒಂದು ದುಃಖಕ್ಕಿಂತ ಈ 3 ದಿನದಲ್ಲಿ ಸಿಕ್ಬಿಡ್ತಲ್ಲ ಅವನ ದುಃಖ ಬಹಳ ದೊಡ್ಡದಿದೆ. ಅದು ನನಗಲ್ಲ, ಭಗವಂತನಿಗೆ ಗೊತ್ತದು ಅಂತ. ಅದಕ್ಕೆ ಏನೋ ದೇವರು ಬೇಗನೆ ನಿಮ್ ಸಮಸ್ಯೆ ಪರಿಹಾರ ಆಗ್ಲಿ ಅಂತಾನೆ ಏನೋ ದೇವರು. ಏನಿಲ್ಲವ, ಏನೂ ಇಲ್ಲ. ಅದನ್ನ ನಿಮ್ಮ ಅನುಭವದ ಮುಂದೆ ನನ್ನ ಜ್ಞಾನ ಬಹಳ ಚಿಕ್ಕದು. ನೀವು ಹಿರಿಯರಿದ್ದೀರಿ, ನೀವೇ ಹೇಳ್ತಿರಲ್ಲ, ಹಂಗೆ ವಯಸ್ಸೆಲ್ಲ ಮುಖ್ಯ ಗುರುಜಿ. 10 ವರ್ಷದ ಪಾಪ ಹೇಳಿದ್ರು ಕೇಳ್ಬೇಕು ಅಂತಾನೆ ಹೇಳಿದಿರಲ್ವ ನೀವು. ಅದು ಕೇಳಿದ್ದೀನಿ. ನನ್ಗಿಲ್ಲಿ ನಿಮ್ ಚಿಕ್ಕವರು ದೊಡ್ಡವರು ಅನ್ನೋದಕ್ಕಿಂತ ನಿಮ್ ಮಾತಿನ ಪ್ರಭಾವ ಮುಖ್ಯ. ನೀವ್ ಹೇಳೋ ಧೈರ್ಯ, ಸಾಂತ್ವನ ಇದೆಯಲ್ಲ, ಅದು ಎಲ್ರು ಹೇಳಕ್ಕಾಗಲ್ಲ, ಎಲ್ರು ಎಲ್ಲಾನು ಮಾಡಕ್ಕಾಗಲ್ಲ. ಅಷ್ಟೇನವ. ಆಗ ಕರೆ ಮಾಡ್ತೀರಿ, ನಿಮ್ಗೆ ಇನ್ನೊಬ್ಬ ಮಗ ಇದ್ದಾನೆ ಅಂದ್ಕೊಳ್ಳಿ, ಕರೆ ಮಾಡಿ ಮಾತಾಡಿ. ಏನಾದ್ರು ಅಂದ್ರೆ ಈಗ ಯಾವ ವಿಚಾರ ಕಳ್ತಿದೆಯಲ್ಲವ, ಏನೋ ಕಾಯಿಲೆ ಬಂದು ಅಟ್ಕಾಯಿಸ್ಕೊಳ್ತು ಅಂದ್ಕೊಳ್ಳಿ, ಅಳೋದು ಕಂಟಿನ್ಯೂ ಆಗುತ್ತೆ. ಬಟ್ ಕಾರಣ ಬೇರೆ, ಗಂಡ ಇದಾದ ಅಂತ ಅವಾಗ ಅಳುತ್ತೆ, ನೆಕ್ಸ್ಟು ಅಯ್ಯೋ ಆರೋಗ್ಯ ಹೋಯ್ತಲ್ಲಪ್ಪ ಅಂತ ಅಳುತ್ತೆ. ಅಳೋದಂತೂ ಇರುತ್ತೆ, ಬಟ್ ಕಾರಣಗಳು ಬೇರೆ ಆಗ್ತಿರ್ತಾವ ಅಷ್ಟೇ. ಇಲ್ಲ ಗುರುಜಿ, ನಾನ್ ಸ್ವಲ್ಪ ಗಟ್ಟಿಗಿತ್ತಿ, ಸಾಮಾನ್ಯವಾಗಿ ಕಣ್ಣೀರ್ ಬರಲ್ಲ. ಏನೇ ಸಮಸ್ಯೆ ಕಾಯಿಲೆಗೆ ಸಾವಿಗೆ ಯಾವ ಗಟ್ಟಿಗಿತ್ತಿನವ ಆಘಾತ ಆದಾಗ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ.
ಹೌದು ಸಾಮಾನ್ಯ ಕಣ್ಣೀರೇ ಬರಲ್ಲ ಏನೇ ಕಷ್ಟ ಇದ್ರುನು. ಹೇಳದ್ನಲ್ಲ, ಇದು ತುಂಬಾನೇ ಈ 30 ವರ್ಷದ ನಂಬಿಕೆ 3 ದಿನದಲ್ಲಿ ಮುರಿದೋಯ್ತು ಅಂದಾಗ ಸಹಿಸ್ಕೊಳಕ್ ತುಂಬಾ ಕಷ್ಟ ಆಯ್ತು ಅನ್ನೋದು ಹೊರತು ಹೊಂದ್ಕೊಳ್ಳೋ ಗಂಟು ಸ್ವಲ್ಪ ಆಗ್ಬೋದು. ಏನಿಲ್ಲ ಮಗ ಮಾಡ್ತೀನಿ. ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ನಾನು ಅದೃಷ್ಟವಂತೆ ಅನ್ನೋದನ್ನು ಪದೇ ಪದೇ ನೆನಪು ಮಾಡ್ಕೊ. ಅರ್ಥ ಆಯ್ತಲ್ಲ? ಗಂಡ ಏನು ಅನ್ಬೋದು, ಅವನೇನು ಇಲ್ಲ, ನನ್ಗೆ ಅವ್ನ ಗಂಡನೇ ಅಲ್ಲ ಅಂತ ನೀನು ಮನಸ್ಥಿತಿಯಲ್ಲಿ ಬದುಕಿದ್ರೆ ಅವ್ನಿಗೆ ಏನು ಬಿದ್ದು ಒದ್ದಾಡಿ ಈಗ ನೋಡವ, ಒಂದು ಹಂತಕ್ಕೆ ನಾನು ನೋಡ್ಬೋದು, ಅದನ್ನು ಮೀರಿಯೂ ಅವ್ರವ್ರ ಆಪತ್ತು ತಂದುಕೊಳ್ತಾರೆ ಅಂದರೆ ಅದಕ್ಕೆ ನಾನು ಹೊಣೆಯಲ್ಲ, ಅವ್ರವ್ರ ವಿಧಿ ಅದು. ಅಯ್ಯೋ ಹೆಂಡತಿಯಾಗಿ ಅವ್ನಿಗೆ ಆಗ್ತಿದ್ದು ಹೃದಯಾಘಾತವನ್ನು ನೀನು ತಡಿಬೇಕಿತ್ತಲ್ವ? ಅರೆ ಅದು ನನ್ನ ಕೈಲಿ ಇಲ್ಲ. ನಾನು ಹೆಂಡತಿಯಾಗಿ ಬಂದ್ರೆ ಆಸ್ಪತ್ರೆ ಸೇರಿಸ್ಬೋದು, ಬಟ್ ಸಾವು ನೋವು ತಡೆಯೋ ಶಕ್ತಿ ನನಗಿಲ್ಲ. ಅರ್ಥ ಆಯ್ತಲ್ವಾ? ಹಾಗಾಗಿ ಅಯ್ಯೋ ಆತ ಬಿದ್ದು ಒದ್ದಾಡ್ಬೇಕಾದ್ರೆ ನಾನು ನೋಡ್ಕೊಂಡು ಹೆಂಗಿರ್ಲಿ? ನೀನು ಅದಕ್ಕಿಂತ ಒಂದೇ ಸತಿ ಏನು ಬಿಟ್ಟಿಲ್ಲ, ಎಲ್ಲ ಬದಲಾವಣೆ ಮಾಡಲಿ ಪ್ರಯತ್ನ ಮಾಡಿ ಈತನೊಬ್ಬನಿಂದ ಇಡೀ ಸಂಸಾರ ಹಾಳಾಗುತ್ತೆ ಎಂದಾಗ ಸಂಸಾರಕ್ಕೋಸ್ಕರ ನಾನು ಒಬ್ಬನನ್ನು ಬಿಡಲೇಬೇಕಾಯ್ತದು. ಅರ್ಥ ಆಯ್ತಲ್ಲ? ಹಾಗಾಗಿ ನಮ್ಮ ಮುನಿಗಳು, ನಮ್ಮ ಋಷಿ ಮುನಿಗಳು, ಸಂತರು, ನಮ್ಮ ಮಹಾತ್ಮರು ಎಲ್ಲರೂ ಹೇಳಿರೋದಷ್ಟೇ, ಅನೇಕರಿಗೋಸ್ಕರ ಒಬ್ಬನನ್ನು ಮೂಲೆಗುಂಪು ಮಾಡಬೇಕು ಅಂದರೆ. ಈಗ ನೋಡಿ, ಇಡೀ ಕೌರವ ವಂಶ ಯಾಕೆ ನಾಶ ಆಯಿತು ಅಂದರೆ ಆ ದುರ್ಬುದ್ಧಿ ಉಳ್ಳಂತಹ ದುರ್ಯೋಧನನನ್ನು ಆ ತಂದೆ ಧೃತರಾಷ್ಟ್ರನಿಗೆ ನನ್ನ ಮಗ ಸರಿಯಿಲ್ಲ ಅಂತ ಗೊತ್ತಿತ್ತು. ಆದರೆ ಮಗನ ಮೇಲಿನ ಮೋಹ, ಅಯ್ಯೋ ನಿನ್ನ ಈ ವರ್ತನೆಯಿಂದ ಕೃಷ್ಣನನ್ನೇ ಬಂಧಿಸ್ತೀನಿ, ಕೃಷ್ಣನನ್ನೇ ಜೈಲಿಗೆ ಹಾಕ್ತೀನಿ, ಯಾರನ್ನೂ ಬಿಡಲ್ಲ, ನಾನು ಕೊಂದು ಬಿಡ್ತೀನಿ, ನನಗೆ ರಾಜ್ಯ ಬೇಕಷ್ಟೇ, ಈ ಮಟ್ಟಿಗೆ ಅಧರ್ಮದ ದಾರಿಯಲ್ಲಿ ಹೋಗಿ ಸಾಮ್ರಾಜ್ಯ ಪಡ್ಕೊಳ್ಬೇಕು ಅಂತಿದ್ದಾನೆ ನನ್ನ ಮಗ. ಅದು ಸಾಕ್ಷಾತ್ ಕೃಷ್ಣನನ್ನು ಜೈಲಿಗೆ ಹಾಕ್ತೀನಿ ಅಂತಿದ್ದಾನೆ. ಇವನು ಹೆಂಗೆ ಬಿಟ್ಟರೆ ನನ್ನ ವಂಶ ನಾಶ ಮಾಡಿಬಿಡ್ತಾನೆ. ಯಾಕಂದರೆ ಕೃಷ್ಣ ಅಥವಾ ಯಾದವರು, ಕೌರವ, ಪಾಂಡವರು ಎಲ್ಲರ ರೊಚ್ಚಿಗೆ ಇದ್ದರೆ ನನ್ನ ವಂಶ, ಕುರುವಂಶ ನಾಶ ಮಾಡಿಬಿಡ್ತಾರೆ. ಇವನು ಒಬ್ಬನನ್ನು ನಾನು ಕಟ್ಟಾಕಲೇಬೇಕು ಅಂತ ಮಗನನ್ನು ಕಟ್ಟಾಕಿದರೆ ಅವನ ವಂಶ ಉಳಿತಿತ್ತು. ಮಗನ ಮೇಲಿನ ಮೋಹಕ್ಕೋಸ್ಕರ ದುರ್ಯೋಧನನ ದುರ್ಬುದ್ಧಿಗಳನ್ನು ಪೋಷಣೆ ಮಾಡ್ತಾ ಬಂದ. ಆ ಕಾರಣಕ್ಕೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಆ ಕುರುವಂಶವೇ ಸರ್ವನಾಶವಾಗೋಯಿತು. ಕಡೆಯಲ್ಲಿ ಅಂದ್ಕೊಳ್ತಾನೆ, ಅಯ್ಯೋ ನನ್ನ ಮಗನನ್ನು ನಾನು ಅವತ್ತೇ ಸರಿ ಮಾಡಿದರೆ ಇವತ್ತೇ ಯಾವ ಮಕ್ಕಳು ಉಳಿಯೋದಿಲ್ಲ. ಕಡೆಗೆ ಗಂಡ ಹೆಂಡತಿ ಧೃತರಾಷ್ಟ್ರ ಮತ್ತು ಕುಂತಿ ಅವರಿಬ್ಬರು ಮಾತ್ರ ಉಳಿತಾರೆ. ಆದರೆ ಮಕ್ಕಳೆಲ್ಲ ಸತ್ತು ಹೋದರು. ಹಾಗನ್ಸುತ್ತೆ, ನಾವು ಆವಾಗಲೇ ಈ ದುರ್ಯೋಧನ, ಯಾಕಂದರೆ ಅವನು ಒಬ್ಬನನ್ನು ತಡೆ ಹಿಡಿದಿದ್ರೆ ಇನ್ನು ಉಳಿದಿರೋ 99 ಮಕ್ಕಳು ವಂಶ ಉಳಿತಾಯಿತು. ಅವನು ಒಬ್ಬನ ದುರ್ಬುದ್ಧಿಯನ್ನು ಮಮಕಾರದಲ್ಲಿ ಅಯ್ಯೋ ಮಗ ಅಲ್ವಾ ಅಂತ ಪೋಷಣೆ ಮಾಡಲಿಕ್ಕೆ ಹೋಗಿ ಅವನು ಹೇಳ್ದಂಗೆ ಕೇಳಿ ಇಡೀ ವಂಶವೇ ನಾಶವಾಗೋಯ್ತಲ್ಲಪ್ಪ. ಪಾಂಡವರು ಕೇಳಿದ್ದ ಅವ್ರ ಪಾಲಿಂದ ಅವ್ರಿಗೆ ಕೊಟ್ಬಿಟ್ಟು ಈ ನಮ್ಮ ಪಾಲಿನ ನಾವು ತಗೊಂಡು ನೆಮ್ಮದಿಯಾಗಿ ಆಳಬಹುದಿತ್ತು ರಾಜ್ಯವನ್ನು. ಇಲ್ಲ, ಅವ್ರದ್ದು ನನಗೇ ಬೇಕು ಅಂತ ಹೋದ ನನ್ನ ಮಗನನ್ನು ಅವತ್ತೇ ತಡಿಬೇಕಿತ್ತು ಅಂತ. ಹಾಗೆ ಮನೆಯಲ್ಲಿ ಕೆಟ್ಟ ದಾರಿಯಲ್ಲಿರೋ ಒಬ್ಬನನ್ನು ನೀವು ಸರಿ ಮಾಡದೆ ಹೋದರೆ ಮುಂದೆ ಇಡೀ ವಂಶವೇ ಅದಕ್ಕೆ ಬೆಲೆ ತರಬೇಕಾಗುತ್ತೆ. ಇದು ಹೆಂಡತಿಯಾಗಿ ಯೋಚನೆ ಮಾಡಿದಾಗ ನಿನಗೆ ಅರ್ಥ ಆಗಲ್ಲ. ಒಂದು ಹೆಣ್ಣಾಗಿ ಮನೆಯ ಆ ವಂಶದ ಏನು ನಿನ್ನ ಮನೆತನದ ಹೆಣ್ಣಾಗಿ ಯೋಚನೆ ಮಾಡಿದಾಗ ಗಂಡ ಅನ್ನೋ ಮಮಕಾರಕ್ಕಿಂತ ನನ್ನ ಮನೆತನ ದೊಡ್ಡದು ಅನ್ನೋ ಭಾವನೆ ಬರುತ್ತೆ. ಬರೀ ಹೆಂಡತಿಯಾಗಿ ಯೋಚನೆ ಮಾಡಿದಾಗ ನಿನಗೆ ಅದೊಂಥರ ಬಾವಿ ಕಪ್ಪೆ, ಅದರಿಂದ ಆಚೆಗೆ ಇರುವ ಅದ್ಭುತಗಳು ನೀನು ಕಾಣೋದೇ ಇಲ್ಲ ಕಣ್ಣಿಗೆ. ಅರ್ಥ ಆಯ್ತಲ್ಲ? ಹಾಗಾಗಿ ಮನಸ್ಸನ್ನು ವಿಶಾಲವಾಗಿ ಯೋಚನೆ ಮಾಡು. ಅಯ್ಯೋ ನಾನು ಹೆಂಡತಿಯಾಗಿ ಹೌದು ನಂಬಿಕೆ ದ್ರೋಹ ಆಗಿದೆ, ಆದರೆ ಇದೊಂದು ವಿಚಾರಕ್ಕೆ ನಾನು ಈ ಪವಿತ್ರವಾದ ಮನುಷ್ಯ ಜನ್ಮವನ್ನು ಬಲಿ ಕೊಡಬೇಕಾ? ಇಲ್ಲ ಇಲ್ಲ ಇಲ್ಲ, ನನ್ನ ಮಗನನ್ನು ನಾನು ಒಳ್ಳೆ ದಾರಿಯಲ್ಲಿ ಇಟ್ಟುಕೊಂಡು ನೆಮ್ಮದಿಯಾಗಿ ಬದುಕಬೇಕು. ಇನ್ನೂ 1000 ದಾರಿ ಇದ್ದಾವವ, ಯೋಚನೆ ಮಾಡಬೇಡ, ಆರೋಗ್ಯ ಚೆನ್ನಾಗಿ ನೋಡ್ಕೊ, ಆಗ ಕರೆ ಮಾಡ್ತಿರು, ಮಾತಾಡ್ತಿರವ. ಸರಿ ಗುರುಜಿ, ಧನ್ಯವಾದ ಗುರುಜಿ, ನಿಜವಾಗ್ಲೂ ಧೈರ್ಯ ತುಂಬೋದಕ್ಕೆ. ಪಾಪ ನೋಡಿ, ಇದು ಇವರೊಬ್ಬರ ಕಥೆಯಲ್ಲ. ನಾನು ಹೇಳ್ದಂಗೆ ಅಥವಾ ನನಗೆ ಬೇಕಾದಂಗೆ ನೀನು ಇರಲಿಲ್ಲ, ಅದಕ್ಕೆ ನಾನು ಬೇರೆ ಹುಡುಗಿ ನೋಡಿಕೊಂಡೆ. ಅದು 48 50 ವಯಸ್ಸಲ್ಲಿ. ಅಲ್ಲ, ಇಂಥವ್ರನ್ನ ನಂಬಿ ಬರೋ ಆ ಹೆಣ್ಮಕ್ಳು ಎಂಥವ್ರು ಅಂತ. ಈಗ ಅವರು ಹೇಳ್ತಾರೆ, ಅಯ್ಯೋ ನಾನು ಹಣಕಾಸು ತೊಂದರೆಯಲ್ಲಿದ್ದೆ, ಅದಕ್ಕೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ.
ಮತ್ತು ಕಡೆಯಲ್ಲಿ ಹೇಳಿದ್ರು ನನ್ನ ಗಂಡನಿಗೆ ಗೊತ್ತಾದರೆ ಇವಾಗ ಏನಾಗುತ್ತೋ ಅಂತ, ಅದಕ್ಕೆ ನಾನು ಬಿಡು ಅಂತಿದ್ದೀನಿ, ನಿನ್ನ ಗಂಡ ಬಿಡ್ತಾ ಇಲ್ಲ. ಅವತ್ತು ಹಣಕ್ಕೋಸ್ಕರ ತಪ್ಪು ನಿರ್ಧಾರ ಮಾಡಿದ್ರಿ. ಆಮೇಲೆ ಗೊತ್ತಾಯಿತು, ಅಯ್ಯೋ ಹಣ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಡತನ ಬಂದರೂ ಪರವಾಗಿಲ್ಲ, ಈ ಅಕ್ರಮದಿಂದ ನನ್ನ ಬದುಕೇ ನಾಶವಾಗುತ್ತೆ ನನ್ನ ಗಂಡನಿಗೆ ಗೊತ್ತಾದರೆ. ಅಂದರೆ ಹಣಕ್ಕಿಂತ ಧರ್ಮ ಮುಖ್ಯ ಅಂತ ಅವಾಗ ಗೊತ್ತಾಯಿತು. ಅವಾಗ ನೀನು ಬಿಡಿಸ್ಕೊಳ್ಳೋಕೆ ಹೋಗ್ತೀಯ, ಅದು ಬಿಡಲ್ಲ. ಅರ್ಥ ಮಾಡಿಕೊಳ್ಬೇಕು.